ನಾವು ಸಭೆಯಾಗಿ ಸೇರಿ ಕರ್ತನನ್ನು ಆರಾಧಿಸಲಿಕ್ಕಾಗಿ ಬಂದಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸಿದ್ದಾನೆ. ಆ ಬಿಡುಗಡೆಯಲ್ಲಿ ನಾವು ನಿಂತುಕೊಂಡವರಾಗಿ, ಆ ಜಯದಲ್ಲಿ ನಾವು ನಿಂತುಕೊಂಡವರಾಗಿ ಕರ್ತನನ್ನು ನಾವು ಆರಾಧಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ಕರ್ತನ ಮೇಜು ನಮ್ಮ ಮುಂದೆ ಇದೆ ಪ್ರಿಯರೇ. ಇದು ಯೇಸು ಕ್ರಿಸ್ತ ನಮಗಾಗಿ ಸುಡಿಸಲ್ಪಟ್ಟ ಆ ರಕ್ತದ ಮೂಲಕ, ತನ್ನ ಅಮೂಲ್ಯವಾದ ಜೀವನ ಕೊಟ್ಟದ್ರ ಮೂಲಕ ಇವತ್ತು ನೀವು ಜೀವ ಸ್ವರೂಪನಾದ ದೇವರನ್ನು ಆರಾಧಿಸುವಂತ ಆತನು ಮಾಡಿದ್ದಾನೆ. ಎಷ್ಟು ಮಂದಿ ಆರಾಧನೆಗಾಗಿ ಸಿದ್ಧರಾಗಿದ್ದೀರಿ, ಕರ್ತನನ್ನು ಸ್ತುತಿಸಲಿಕ್ಕಾಗಿ ಸಿದ್ಧರಾಗಿದ್ದೀರಿ. ಒಂದು ವಾರಗಳ ಕಾಲ ಆತ ನಿಮ್ಮ ಜೀವಿತದಲ್ಲಿ ಉಪಕಾರಗಳನ್ನು ಮಾಡಿದಂತನ್ನು ನೆನೆಸಿಕೊಂಡು ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಕೃತಜ್ಞತೆಯುಳ್ಳವರಾಗಿ ಕರ್ತನಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿರಿ. ಹಲ್ಲೆಲೂಯಾ. ನನ್ನ ದೇವನೇ, ನನ್ನ ಯೇಸುವೆ, ನಾನು ನಿನ್ನನ್ನೇ ಕೊಂಡಾಡ್ತಾನೆ. ಯಾರನ್ನು ಕೊಂಡಾಡುದು? ಯೇಸುವನ್ನು ಮಾತ್ರ ಪ್ರೇರೆ. ಯೇಸುವೆ ನಮ್ಮ ದೇವರು, ರಕ್ಷಕನು, ಒಡೆಯನು ಆತನಾಗಿದ್ದಾನೆ ಪ್ರೇರೆ. ಯೇಸುವಿನ ನಾಮ ನಾವು ಮೇಲಕ್ಕೆತ್ತುವ. ಹಲ್ಲೆಲೂಯಾ. ಅತಿ ಉನ್ನತವಾದ ನಾಮ, ಪರಿಶುದ್ಧವಾದ ನಾಮ, ಬಿಡುಗಡೆಯನ್ನು ಕೊಟ್ಟಂಥ ನಾಮ, ರಕ್ಷಣೆಯನ್ನು ಕೊಟ್ಟಂಥ ನಾಮ, ನಮ್ಮನ್ನು ಉದ್ಧರಿಸಿದಂಥ ನಾಮ. ಹಲ್ಲೆಲೂಯಾ. ರೀಬಾಲಾಭ ಶತಲ ಮಾಂದರಿಯಲೆ ಪ್ರಿಯರ ಬಾಯಿಗಳನ್ನು ತೆರೆದು ಒಂದು ನಿಮಿಷ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿರಿ. ರೀಖಾ ಮಾಂದ ರೀಬಾ ರಬ್ಬ ಶಕ ಲತಲ ಮಾಂದರಿಯ. ಕರ್ತನ ಪ್ರಸನ್ನತೆ ನಮ್ಮ ಮುಂದೆ ಇದೆ. ಆತನ ಪ್ರಸನ್ನತೆ ಮುಂದೆ ಎಲ್ಲ ಬೆಟ್ಟಗಳು ಮೇಣದಂತೆ ಕರಗಿ ಹೋಗುವಂಥದ್ದಾಗಿದೆ. ಊಟ ರಾಬ ಜಕ ಲತಲ ಮಾಂದರಿಯಲ್ಲ ಜಿಂದಾರ ಬಲ ಶತಲ ಮಾಂದರಿಯಲ್ಲೇ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ, ನಿನ್ನ ದಯೆಗಾಗಿ ಸ್ತೋತ್ರ ಸ್ವಾಮಿ, ನಿನ್ನ ಪ್ರೀತಿಗಾಗಿ ಸ್ತೋತ್ರಪ್ಪ, ಓ ನಿನ್ನ ಒಳ್ಳೆತನಕ್ಕಾಗಿ ಸ್ತೋತ್ರ ಸ್ವಾಮಿ. ರಿಖಾ ಮಾಂದ ರಾಬ ಶತಲ ಮಾಂದರಿಯಲ್ಲೇ. ಅಪ್ಪ ತಂದೆ ಎಂದು ಕರೆಯುವಂತ ಮಗನಾತ್ಮ ನಮಗೆ ಕೊಟ್ಟಿದ್ದಾರೆ ಪ್ರೇರೆ. ಅಪ್ಪ ತಂದೆ ಎಂಬುದಾಗಿ ಆತನನ್ನು ಕರೆಯುವಂತ ಮಗನಾತ್ಮ, ಓ ಮಗನಾತ್ಮ. ಯಾರೆಲ್ಲ ದೇವರಾತ್ಮನಿಂದ ನಡೆಸಲ್ಪಡುತ್ತಾರೋ ಅವರೇ ದೇವರ ಮಕ್ಕಳಾಗಿದ್ದಾರೆ. ನಾವು ದೇವರ ಮಕ್ಕಳಾಗಿದ್ದೇವೆ ಪ್ರೇರೆ. ನಾವು ದೇವರಾತ್ಮನಿಂದ ನಾವು ನಡೆಸಲ್ಪಡುವರಾಗಿದ್ದೇವೆ. ಪವಿತ್ರಾತ್ಮ ನಮ್ಮ ಒಳಗಿದ್ದಾನೆ. ಓ ರಿಕಾಲ ರಥಲ ಬರ ಶತಲ ಮಾಂದರಿಯಲ್ಲೇ. ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನೇ ನಾವು ಮರೆತು ನಾವು ಕರ್ತನನ್ನು ಆರಾಧಿಸುವ. ಓ ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್ ಯು ಮಾಸ್ಟರ್. worship you Lord. we glorify you Jesus. hallelujah. ರಿಕಾಲ ರಥಲ ಬರ ಕಥಲ ಮಾಂದರಿಯಲೆ ಲೇಬ್ರೋ ಜೈಕ್ರ ಹಾತಲ ಮಾಂದರಬ ಶಾಂದ್ರಿಯಲೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. hallelujah. ಓ ರೇಬೆ ಶೆತೆಲೆ ಮಾಂದರಿಯಲ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಚಪ್ಪಾಳೆ ತಟ್ಟುತ್ತಾ ಸಂತೋಷವಾಗಿ ಕರ್ತನ ಸ್ತುತಿಸಿ ಕೊಂಡಾಡುವ. ಯೇಸುವೇ, ಥ್ಯಾಂಕ್ ಯು ಜೀಸಸ್. ನನ್ನ ದೇವನೇ, ನನ್ನ ಯೇಸುವೇ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವಾ. ನನ್ನ ದೇವನೇ, ನನ್ನ ಯೇಸುವೇ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಂತೋಷವಾಗಿ ಯೆಸ್ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪಾಪಿ ನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವನೇ, ನಿನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು ನಾನು ಮರೆಯೇನು. ಹೇಳುವ ನಾವು, ಪಾಪಿ ನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವನೇ, ನಿನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು ನಾನು ಮರೆಯೇನು. ಅದಕ್ಕಾಗಿ ಹೇಳುವ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದೇವನೇ, ನನ್ನ ದೇವನೇ, ನನ್ನ ಯೇಸುವೇ, ನಿನ್ನನ್ನೇ ಕೊಂಡಾಡುವೆ, ಸಂತೋಷವಾಗಿ ಮೇಲಕ್ಕೆತ್ತುವೆ,
ಹಲ್ಲೇಲೂಯ 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 ಹಲ್ಲೇಲೂಯ. ಮೇಘಸ್ತಂಭವಾಗಿಯೂ ಅಗ್ನಿಸ್ತಂಭವಾಗಿಯೂ ಹಗಲಿರುಳು ಜೊತೆ ಇರುವೆ. ದಿನ ನನ್ನ ಪ್ರೀತಿಸಿ ಅಂಗೈಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಯೇಸುವಿಗೆ ಹೇಳುವನ ಸ್ತಂಭವಾಗಿಯೂ ಹಗಲಿರುಳು ನಮ್ಮನ್ನು ಕಾಯುವಾತನು. ಹಗಲಿರುಳು ನಿದ್ರಿಸದೆ ಕಾಯುವಾತನು. ನನ್ನ ಪ್ರೀತಿಸಿ ಅಂಗೈಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಹಲ್ಲೇಲೂಯ 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 ಶಕಲ ಹಲ್ಲೇಲೂಯ 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 ಆತ್ಮನಿಂದ ತುಂಬಿಸಿ ಅಭಿಷೇಕ ಮಾಡಿಸಿ ಪುತ್ರ ಸ್ವೀಕರಣೆ ಯೇಸುವೇ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ಯೇಸುವಿಗೆ ಹೇಳುವ. ಆತ್ಮನಿಂದ ತುಂಬಿಸಿ ಅಭಿಷೇಕ ಮಾಡಿಸಿ ಪುತ್ರ ಸ್ವೀಕಾರ ನೀಡಿದೆ ಯೇಸುವೇ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಹಲ್ಲೇಲೂಯ ಹಲ್ಲೇಲೂಯ ಹಲ್ಲೇಲೂಯ. ಸಂತೋಷವಾಗಿ ಹಲ್ಲೇಲೂಯ ಕೊಂಡಾಡ ಪ್ರಿಯ. ಹಲ್ಲೇಲೂಯ 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 ಹಲ್ಲೇಲೂಯ. ಸಂತೋಷವಾಗಿ ಕರ್ತನನ್ನು ಸ್ತುತಿಸಿದ ಪ್ರಿಯರೇ. ಮಹಿಮೆ ಸ್ವಾಮಿ, ನಿನ್ನ ಮಹಿಮೆ ಕರ್ತನೆ, ನಿನ್ನ ಸ್ಪರ್ಶ ಅಭಿಷೇಕ ಚಲಿಸಲೇಶ್ವರನ ನಾಮದಲ್ಲಿ ಶಕಲ ಮಾದರಿಯಲೇ ಒಬ್ಬೊಬ್ಬರ ನೀನು ಸ್ಪರ್ಶಿಸ. ಹೋಲಿ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಶಕಲ ಮಾದರಿಯಲೇ ರೋಗ ಸ್ವಸ್ಥತೆ ಉಂಟಾಗಲಿ ಸ್ವಾಮಿ. ರಕ್ಷಣೆ ಕಾರ್ಯ ನಡೆಯಲಿ ಅಪ್ಪ. ಅದ್ಭುತ ಉಂಟಾಗಲಿ, ಸೂಚಕಾರಿ ಉಂಟಾಗಲಿ. ಇನ್ ದ ನೇಮ್ ಆಫ್ ಜೀಸಸ್. ರಿಖಾ ಮಾದರಿ ಬಾಲವ ಶಕಲ ಹಲ್ಲೇಲೂಯ 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 ಹಲ್ಲೇಲೂಯ. ಥ್ಯಾಂಕ್ ಯು ಜೀಸಸ್. ಓರವ ಶಕಲ ಮಂದರ ಬಲವ ಶಂದರಿಯಲೇ ಲೇಬ್ರಾಸೆ ಕಲ ಕಲ ಮಂದರಿಯಲ ಓರವ ಶಕಲ ಮಂದರಿಯಲೇ. ಹಲ್ಲೇಲೂಯ. ದಿನವಾತ ನಿಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಿಮ್ಮನ್ನು ಕಾಪಾಡುವಂಥ ಕರ್ತನು ಪ್ರಿಯರೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ತಂದೆ ತಾಯಿ ಮರೆತರು, ತಂದೆ ತಾಯಿ ಕೈ ಬಿಟ್ಟರು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನೆಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಪ್ರಿಯರು, ಇವತ್ತು ಯಾರು ಕೈ ಬಿಟ್ಟರು, ಯಾರು ಮರೆತೋದ್ರು, ನನ್ನ ಪರಲೋಕದ ತಂದೆ ನಿಮ್ಮನ್ನು ಕೈ ಬಿಡುವುದೇ ಇಲ್ಲ, ಆತನು ಮರೆತು ಹೋಗುವುದೇ ಇಲ್ಲ ಪ್ರಿಯರೇ. ಹಲ್ಲೇಲೂಯ. ಥ್ಯಾಂಕ್ ಯು ಜೀಸಸ್. ಅದಕ್ಕೆ ಹೇಳುವ, ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ಯಾರ್ದು ಕೈ ಬಿಡಲಿಲ್ಲಂತೆ? ಯಾರೆಲ್ಲ ಯೇಸುವನ್ನು ನಂಬಿ ಬಂದಿದ್ದಾರೋ ಅವರ ಕೈ ಬಿಡುವುದೇ ಇಲ್ಲ ಆತನು ಕೈ ಬಿಡುವುದೇ ಇಲ್ಲ. ಯಾವ ಪರಿಸ್ಥಿತಿ ಬಂದರೂ ಆತನು ಕೈ ಬಿಡುವುದಿಲ್ಲ. ರಿಖಾ ಮಾಂದ ರಾಬ ಶಕಲ ಮಾಂದರಿಯಲೇ ಲೇಬ್ರೋ ಸೇಕ್ರ ಹಾತಲ ಮಾಂದರಿಯಲ್ಲ. ನಿಮ್ಮನ್ನು ಎದುರಿಸಲು ಸೈತಾನ ಕಲ್ಪಿಸಿದ ಯಾವ ಆಯಿತು ಜಯಿಸುವುದಿಲ್ಲ ಯೇಸುವಿನ ನಾಮದಲ್ಲಿ. ಉಡರಾಬ ಶಂದರಿಯಲೇ. ಥ್ಯಾಂಕ್ ಯು ಜೀಸಸ್. We praise you, Master. Worship you, Lord. ಪ್ರಿಯರೇ, ಕರ್ತನ ಪ್ರೀತಿಯನ್ನು ಧ್ಯಾನಿಸಿಕೊಂಡವರಾಗಿ ಓ ಕಲ್ವಾರಿ ಕ್ರೂಜಲ್ಲಿ ನಿನಗೋಸ್ಕರ ನನಗೋಸ್ಕರ ಆತನು ಎಂಥ ಒಂದು ಮರಣವನ್ನು ಹೊಂದಿದ್ದಾನೆ. ಓ ರಾಬ ಶಕಲ ಮಾಂದರಿಯಲ್ಲ.
ಆತನ ಹೊತ್ತ ಹೊರೆಯೋದು ನಮ್ಮ ಸಂಕಟವಾಗಿದೆ. ನಾನು ನೀನು ಅನುಭವಿಸಬೇಕಾದ ದಂಡನೆಯನ್ನು ಆತನು ಅನುಭವಿಸಿದನು ಪ್ರಿಯರೇ. ಯಾಕೆ ಇವತ್ತು ನಾವು ಸಂತೋಷವಾಗಿರ್ಲಿಕ್ಕಾಗಿ, ಇವತ್ತು ನಾವು ಆಶೀರ್ವದಿಸಲ್ಪಟ್ಟವರಾಗಿರ್ಲಿಕ್ಕಾಗಿ, ಇವತ್ತು ನಾವು ಸಮಾಧಾನವಾಗಿರ್ಲಿಕ್ಕಾಗಿ, ಇವತ್ತು ನಾವು ಸಂತೋಷವಾಗಿರ್ಲಿಕ್ಕಾಗಿ. Hallelujah. Thank you, Jesus. Thank you, Jesus. We praise you, Master. Thank you, Lord. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹೊಂದಿದವರ ಉನ್ನತಕ್ಕೇರಿಸಿದೆ. ಸಂತೋಷವಾಗಿ ಹೇಳುವ, ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹೊಂದಿದವರ ಉನ್ನತಕ್ಕೇರಿಸಿದೆ. ಅದಕ್ಕಾಗಿ ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಕ್ರಿಸ್ತನ ರಕ್ತದಿಂದ ನನ್ನ ಮಗನಾಗಿ ಆರಿಸಿದೆ. ಯೇಸು ಕ್ರಿಸ್ತನ ರಕ್ತದಿಂದ ನನ್ನ ಮಗನಾಗಿ ಆರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ, ಸಂತೋಷವಾಗಿ ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ, ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ದುಃಖದಲ್ಲಿದ್ದಾನು ನಾ ಆನಂದ ತೈಲ ಹಚ್ಚಿ ಕೊಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿದ್ದಾನು ನಾ ಆನಂದ ತೈಲ ಹಚ್ಚಿ ಕೊಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತನ ಮಹಿಮೆಯನು ನನಗೆ ವಸ್ತ್ರವಾಗಿ ತೊಡಿಸಿದೆ. ಯೇಸು ಕ್ರಿಸ್ತನ ಮಹಿಮೆಯನು ನನಗೆ ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ನನ್ನ ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಸ್ತೋತ್ರ ಸಲ್ಲಿಸಾಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ನನ್ನ ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳಿಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳಿಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಈ ಲೋಕ
ಕಾರ್ಯ ಮಾಡಿರುವೆ. ಸ್ತೋತ್ರ ಅಯ್ಯ ಸ್ತೋತ್ರ 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 ನನ್ನ ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹೊಂದಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹೊಂದಿದವರ ಉನ್ನತಕ್ಕೇರಿಸಿದಕ್ಕಾಗಿ ಹೇಳುವ ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ನನ್ನ ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿ. ಅಯ್ಯ ಸ್ತೋತ್ರ ಅಯ್ಯ ಸ್ತೋತ್ರ 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 ನನ್ನ ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ನನ್ನ ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಗೋರಾಬ ಶಕಲ ತಲ ಮಂದರಿಯಲೆ ಲೇಬ್ರೋಸೆಕೆಲೆ ಮಾದರಾಬ ಶಂದರಿಯಲ ಉಡರಾಬ ಶಂದರಿಯಾದರಿಯಲೆ. ಹಾಲೆಲೂಯ ಹಾಲೆಲೂಯ ರೀಕಾ ಮಾದರಾಬ ಶಂದರಿಯಂದರಿಯಲೆ. ಪ್ರಿಯರ ದೇವರ ವಾಕ್ಯ ಹೇಳ್ತದೆ, ಆತ ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡ್ತಾನೆ. ಆದರೆ ಒಂದು ಕಾರ್ಯ ನಾವು ಮಾಡಬೇಕು, ಏನು ಗೊತ್ತುಂಟಾ? ಪುರಾತನ ಕಾರ್ಯಗಳನ್ನು ಮರೆತು ಬಿಡಬೇಕು. ಹಳೆ ಸಂಗತಿಗಳನ್ನು ನಾವು ನೆನಪಿಗೆ ತರಬಾರ್ದು ಎಂಬುದಾಗಿ ಸತ್ಯವೇದ ಹೇಳ್ತದೆ. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡುವ ಆತನ ರಿಪೀಟ್ ಮಾಡೋದಿಲ್ಲ. ಆತನ ನ್ಯೂ ಥಿಂಗ್ಸ್, ಹೊಸ ಕಾರ್ಯಗಳನ್ನು. ಹಲ್ಲೆಲೂಯ ರೀಬಾ ಶಕಲ ಮಾಂದರಿಯಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಆತನು ಹೊಸ ಕಾರ್ಯಗಳನ್ನು ಮಾಡಿಯೇ ಮಾಡ್ತಾನೆ. ನನ್ನ ದೇವರು ಸತ್ಯವಂತನು, ಆತ ನುಡಿದಂತೆ ನಡೆಯುವ ದೇವರಾಗಿದ್ದಾನೆ. ಮನುಷ್ಯರಂತೆ ಸುಳ್ಳಾಡುವ ದೇವರಲ್ಲ. ಓ ರಾಬ ಶೆಕೆಲೆ ಮಾಂದರಿಯಲ್ಲೇ ಆತನೇ ಸತ್ಯವು ಮಾರ್ಗವು ಜೀವವೂ ಆಗಿದ್ದಾನೆ. ಪ್ರಿಯರೇ, ಥ್ಯಾಂಕ್ ಯು ಜೀಸಸ್. ಆತನನ್ನು ಆರಾಧಿಸುವ, ಆತನ ಅಬ್ರಹಾಮ್ ಈಸಾಕ್ ಯಾಕೋಬರ ದೇವರ. ಪ್ರಿಯರೇ, ನಮಗೆ ಆತನೀಗ ತಂದೆಯಾಗಿದ್ದಾನೆ. ಯಾಕೆಂದರೆ ಆತನಲ್ಲಿ ನಾವು ಹುಟ್ಟಿದ್ದೇವೆ. ನಾವು ನಾಶವಾಗದ ಸದಾ ಜೀವವುಳ್ಳ ವಾಕ್ಯವೆಂಬ ಬೀಜದಿಂದ ನಾವು ಹುಟ್ಟಿದವರಾಗಿದ್ದೇವೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಪ್ರಿಯರೇ, ಆತನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕದಕ್ಕಾಗಿ ನಮ್ಮನ್ನೇ ನಾವು ಆತನಿಗೆ ಸಮರ್ಪಿಸಿಕೊಂಡವರಾಗಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ಆತನನ್ನು ಆರಾಧಿಸುವ ಅಬ್ರಹಾಮನ ದೇವರೇ ನಿನಗೆ ಆರಾಧನೆಯಪ್ಪ. ಈಸಾಕನ ದೇವರೇ ನಿನಗೆ ಆರಾಧನೆ ಸ್ವಾಮಿ. ಯಾಕೋಬನ ದೇವರೇ ನಿನಗೆ ಆರಾಧನೆಯಪ್ಪ. ಓ ರಾಬ ಶತಲ ಮಾದರಿಯಲ್ಲ, ನಿನ್ನನ್ನು ಸೃಷ್ಟಿ ಮಾಡಿದ್ದು ಆತನನ್ನು ಆರಾಧಿಸ್ಲಿಕ್ಕಾಗಿ, ಆತನನ್ನು ಸ್ತುತಿಸ್ಲಿಕ್ಕಾಗಿ, ಆತನೊಂದಿಗೆ ನಾವು ಫೆಲೋಶಿಪ್ ಮಾಡಲಿಕ್ಕಾಗಿ. ಅದಕ್ಕೆ ಇದು ಕಮ್ಯೂನಿಯನ್ ಎಂಬುದಾಗಿ, ಆತನೊಂದಿಗೆ ಫೆಲೋಶಿಪ್ ಮಾಡಲಿಕ್ಕಾಗಿ ಕಮ್ಯೂನಿಯನ್. ಪ್ರೇರೆ, ಯಾಕಂದರೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ, ಆತನ ದೇಹದ ಅಂಗಗಳು ನಾವು ಆಗಿದ್ದೇವೆ. ಓ, ನಾವು ಅಂಗಗಳಾಗಿದ್ದೇವೆ. ಓ ರೀಬ ಶತಲ ಮಾದರಿಯಲ್ಲೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಶಕಲ ಮಾದರಿ. Thank you, Jesus. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ
ದೇವರೇ ನಿನಗೆ ಆರಾಧನೆ. ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ, ಸ್ತುತಿ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಹೃದಯಾಂತರಾಳದಿಂದ ಆರಾಧನೆ, ಆರಾಧನೆ ಯೇಸುವಿಗೆ ಆರಾಧನೆ, ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ ಯೇಸುವೇ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ, 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 ಕೃಪಾಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಂಬಿಕೆಯಿಂದ ಹೇಳೋಣ ಪ್ರಿಯರೇ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, ಆರಾಧನೆ, ಯೇಸುವಿಗೆ ಆರಾಧನೆ, ಆರಾಧನೆ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೇಳುವನ ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನ ತಂದೆ. ಕರುಣಾಮಯನೇ, 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 ಕರುಣಾಮಯನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಅದಕ್ಕಾಗಿ ಆತನನ್ನು ಆರಾಧಿಸುವ ಆರಾಧನೆ. ಕೈಗಳನ್ನೆತ್ತಿ ನಮ್ಮ ಒಡೆಯನಿಗೆ, ನಮ್ಮ ರಕ್ಷಕನಿಗೆ, ನಮ್ಮ ಕರ್ತನಿಗೆ ಆರಾಧನೆ. Yes, Lord. ಆರಾಧನೆ, ಆರಾಧನೆ, ಆರಾಧನೆ.
ನಮ್ಮ ಜೀವನ ಪರ್ಯಂತ ನಾವು ಬದುಕಿರುವವರೆಗೂ ನಿತ್ಯಕ್ಕೂ ಸ್ವಾಮಿ ನಾವು ನಿನ್ನನ್ನೊಬ್ಬನನ್ನೇ ಆರಾಧಿಸುವರಾಗಿದೆಯಪ್ಪ. ಎಲ್ಲ ಸ್ತುತಿಗೂ ಸ್ತೋತ್ರಕ್ಕೂ ಮಾನಕ್ಕೂ ಮಹಿಮೆಗೂ ಪ್ರಭಾವಕ್ಕೂ ಅಧಿಪತ್ಯಕ್ಕೂ ನೀನೊಬ್ಬನೇ ಯೋಗ್ಯನೇ ಸ್ವಾಮಿ. ಕೆರುಬೇರಿಂದಲೂ ಸೆರಾಫಿಯರಿಂದಲೂ ಕರ್ತನೆ ನಿತ್ಯವೂ ಸ್ತುತಿಸಲ್ಪಡುವಾತನೇ, ಆರಾಧಿಸಲ್ಪಡುವಾತನೇ ನಿನಗೆ ಸ್ತೋತ್ರಪ್ಪ. ನೀನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದ ದೇವರು, ನೀನು ನಂಬಿಗಸ್ತನಾದ ದೇವರು, ನೀ ನೀತಿಯುಳ್ಳ ದೇವರು ಸ್ವಾಮಿ. ನೀ ನಮ್ಮ ನ್ಯಾಯಾಧಿಪತಿಯಾಗಿದೆಯಪ್ಪ. ಉಡರಬ ಶಂದರಿಯಲೇ ಥ್ಯಾಂಕ್ ಯು ಜೀಸಸ್. ಕರ್ತನೇ ನಿನಗೆ ಸ್ತೋತ್ರಪ್ಪ. ಕರ್ತನೇ ನಿನ್ನ ಮಕ್ಕಳಾಗಿ ನಾವು ಒಟ್ಟಾಗಿ ಸೇರಿ ನಿನ್ನನ್ನು ಆರಾಧಿಸುವಂತೆ ಅಪ್ಪ, ನಿನ್ನ ನಾಮವನ್ನು ನಾವು ಮೇಲಕ್ಕೆತ್ತುವಂತೆ ಕೊಟ್ಟಂಥ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ನಮ್ಮ ಜೀವಿತದ ಸಂಖ್ಯೆಯಲ್ಲಿ ಇರಿಸಿದೆ ಸ್ವಾಮಿ. ಇದು ನಿನ್ನ ಕೃಪೆಯಾಗಿದೆ, ಇದು ನಿನ್ನ ಕರುಣೆಯಾಗಿದೆಯಪ್ಪ, ಇದು ನಿನ್ನ ದಯೆಯಾಗಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಮುಂದಿನ ಎಲ್ಲ ಭಾಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ಕರ್ತನೆ ಕಾಣಿಕೆಯ ಭಾಗವನ್ನು, ಸಾಕ್ಷಿಯ ಭಾಗವನ್ನು, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗವನ್ನು, ಸಂದೇಶದ ಭಾಗವನ್ನು, ಕರ್ತನ ಭೋಜನದ ಭಾಗವನ್ನು, ಪ್ರತಿಯೊಂದು ಭಾಗವನ್ನು ಕರ್ತನೆ ನಿನ್ನ ಕೃಪಾ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವಪ್ಪ. ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಆಲೋಚನೆ, ನಿನ್ನ ಇಷ್ಟ ಮಾತ್ರವೇ ನಮ್ಮ ಸಭೆಯಲ್ಲಿ ನೆರವೇರಲಿ ಸ್ವಾಮಿ. ಇದಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುತ್ತ ಎಲ್ಲ ದುಷ್ಟನ ಕಾರ್ಯ ಕೂತಂತ ಕ್ರಿಯೆಗಳನ್ನು ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಕ್ಯಾನ್ಸಲ್ ಮಾಡುವವರಾಗಿದ್ದೆವಪ್ಪ. ಕರ್ತ ನಮ್ಮ ಪ್ರಿಯ ಸೇವಕರಿಗಾಗಿ ಸ್ತೋತ್ರ. ಅವರನ್ನು ಬಲಪಡಿಸಿ ಅಭಿಷೇಕಿಸಿ ನಿನ್ನ ಆತ್ಮನ ಬಲದಿಂದ ತುಂಬಿಸಿ ನೀನು ಮೈಟಿಯಾಗಿ ಅವರನ್ನು ಉಪಯೋಗಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಪ್ರಕಟಣೆ ಜ್ಞಾನದಿಂದ ತುಂಬಿಸಿ ಕರ್ತನೆ ನಮಗೆ ಅನೇಕ ಹೊಸ ಹೊಸ ಪ್ರಕಟಣೆಗಳನ್ನು ನೀನು ಅವರ ಮೂಲಕ ನಮಗೆ ಒದಗಿಸೋದಕ್ಕಾಗಿ ಸ್ತೋತ್ರಪ್ಪ. ಬಂದವರು ನಿನ್ನಿಂದ ಸಂತೈಸಲ್ಪಡಲಿ, ಆಧರಿಸಲ್ಪಡಲಿ ಸ್ವಾಮಿ. ಅವರ ಜೀವಿತಗಳು ಕಟ್ಟಲ್ಪಡಲಿ ಸ್ವಾಮಿ. ರೋಗ ಸ್ವಸ್ಥತೆ ಉಂಟಾಗಲಿ, ಕಟ್ಟುಗಳು ಬಿಚ್ಚಲ್ಪಡಲಿ, ನೊಗಗಳು ಮುರಿಯಲ್ಪಡಲಿ, ರಕ್ಷಣೆ ಕಾರ್ಯಗಳು ನಡೆಯಲಿ ಶಿವನ ನಾಮದಲ್ಲಿ. ಜೀವಿತಗಳು ಬದಲಾಗಲಿ, ಆಲೋಚನೆಗಳು ಬದಲಾಗಲಿ, ಉದ್ದೇಶಗಳು ಬದಲಾಗಲಿ ಶಿವನ ನಾಮದಲ್ಲಿ. ಓ ಕುಟುಂಬಗಳಲ್ಲಿ ದೈವಿಕವಾದ ಶಾಂತಿ, ಸಮಾಧಾನ, ಸಮೃದ್ಧಿ ನೆಲೆಗೊಳ್ಳಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ತಂದೆ ಎಲ್ಲದರಲ್ಲಿ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆ ಗೌರವ ನಿನಗೊಬ್ಬನೇ ಸಲ್ಲಿಸ್ತೇವಪ್ಪ. ನಮ್ಮ ಒಡೆಯನು ರಕ್ಷಕನಾಗಿರುವ ನಜರೇತ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ದೇವರ ವಾಕ್ಯದಲ್ಲಿ ಒಂದು ಸಾಮುವೇಲನ ಪುಸ್ತಕ, ಅದರಲ್ಲಿ 14ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯವನ್ನು ಯಾರಾದರೂ ಓದ್ಬೋದು? 1 ಮತ್ತು 2ನೇ ವಾಕ್ಯ. ಫಿಲಿಸ್ಟಿಯರ ಕಾವಲು ದಂಡು ಮಿಕ್ಮಾಷಿನ ಕಣಿವೆಯ ಕಡೆಗೆ ಹೊರಟಿತು. ಒಂದು ದಿವಸ ಸೌಲನ ಮಗನಾದ ಯೋನಾಥನನು ತನ್ನ ಆಯುಧಗಳನ್ನು ಹೊರುವ ಸೇವಕನಿಗೆ ಆಚೆ ಇರುವ ಫಿಲಿಸ್ಟಿಯರ ಕಾವಲು ದಂಡಿಗೆ ವಿರೋಧವಾಗಿ ಹೋಗೋಣ ಬಾ ಎಂದು ಹೇಳಿದನು. ಆದರೆ ಈ ಸಂಗತಿಯನ್ನು ತನ್ನ ತಂದೆಗೆ ತಿಳಿಸಲಿಲ್ಲ. ಸೌಲನಾದರೂ ಗಿಬೆಯ ಪ್ರಾಂತ್ಯದ ಅಂತ್ಯಭಾಗವಾಗಿರುವ ಮಿಗ್ರೋನಿನಲ್ಲಿರುವ ಒಂದು ದಾಳಿಂಬ ವೃಕ್ಷದ ಅಡಿಯಲ್ಲಿ ಇಳುಕೊಂಡಿದ್ದನು ಎಂಬುದಾಗಿ. ಇವತ್ತು ನಾನು ಸ್ವಲ್ಪ ಸಮಯ ಈ ವಾಕ್ಯವನ್ನು ಆಧಾರವಾಗಿಟ್ಕೊಂಡು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಇಲ್ಲಿ ನೋಡಿ, ಫಿಲಿಸ್ಟಿಯರು ಕಾವಲು ದಂಡು, ಅಲ್ಲಿ ಬೈಬಲ್ ಇರ್ತದೆ ಮಿಕ್ಮಾಷಿನ ಕಣಿವೆಯ ಕಡೆಗೆ ಹೊರಟಿತು ಎಂಬುದಾಗಿ ವಾಕ್ಯ ಇರ್ತದೆ. ಈ ಫಿಲಿಸ್ಟಿಯರ ದಂಡು ಅಂತ ಹೇಳಿದ್ರೆ ಅನೇಕ ರಾಜ್ಯಗಳು ಕೂಡಿದ ಒಂದು ದೇಶವಾಗಿದೆ. ಫಿಲಿಸ್ಟಿಯರ್ ಅಂತ ಹೇಳಿದ್ರೆ ಅವರು ಸಾಧಾರಣ ವ್ಯಕ್ತಿಗಳಲ್ಲ, ಅವರು ಚಿಕ್ಕ ಚಿಕ್ಕ ರಾಜ್ಯಗಳು ಒಟ್ಟಿಗೆ ಸೇರಿ ಅವರದ್ದು ದೊಡ್ಡ ಒಂದು ಶಕ್ತವಾದ ಒಂದು ರಾಜ್ಯವಾಗಿತ್ತು. ಪ್ರತಿಯೊಂದು ರಾಜ್ಯದಲ್ಲಿ ನಾವು ಅಲ್ಲಿ ಕಾಣುವ ವಿಷಯ ಅಂತ ಹೇಳಿದ್ರೆ ಫಿಲಿಸ್ಟಿಯರ ಪ್ರಭುಗಳು ಎಂಬುದಾಗಿ. ಪ್ರತಿಯೊಂದು ರಾಜ್ಯದಲ್ಲಿ ಒಂದೊಂದು ರಾಜ್ಯದ ಫಿಲಿಸ್ಟಿಯ ಪ್ರಭುಗಳಿರ್ತಾರೆ. ಅವರೆಲ್ಲ ಒಟ್ಟಾಗಿ ಒಂದು ದಂಡು ಆಗಿ ಅವರು ಏನ್ ಮಾಡ್ತಾರೆ, ಒಂದು ಸ್ಟ್ರಾಂಗ್ ಆದ ಒಂದು ಸೈನ್ಯವಾಗಿ ಅವರು ಬರುವಂತವರಾಗಿದ್ದೇವೆ. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಫಿಲಿಸ್ಟಿಯರು ಸುಮಾರು 30,000 ರಥಬಲವನ್ನು ಹೊಂದಿದವರಾಗಿದ್ದಾರೆ. ಮಾತ್ರವಲ್ಲ 6,000 ಅಶ್ವಬಲವನ್ನು ಹೊಂದಿದವರಾಗಿದ್ದಾರೆ. ಬೈಬಲ್ ಹೇಳ್ತದೆ ಅಸಂಖ್ಯವಾದ ಕಾಲ್ಬಳಗಳೊಂದಿಗೆ ಏನ್ ಮಾಡಿದ್ದಾರೆ, ಅವರ ಜನರ ಸಂಖ್ಯೆ ಜಾಸ್ತಿ ಆಗಿದಂತೆ. ಆದ್ರೆ ಇಸ್ರೇಲರ ಬಗ್ಗೆ ಹೇಳುವುದಾದ್ರೆ
ಅವರು ಕೇವಲ 600 ಜನರು ಮಾತ್ರ ಇದ್ರಂತೆ. ದೇವರ ವಾಕ್ಯ ಹೇಳ್ತದೆ ಅವರು 600 ಜನರು ಇದ್ರು. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸ್ಥಳದಲ್ಲಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಫಿಲಿಸ್ಟಿಯರು ಎದುರಾಗಿ ಬರುವಾಗ ಸೌಲನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ವಿರುದ್ಧ ಏನ್ ಮಾಡೋದಿಲ್ಲ, ಯುದ್ಧಕ್ಕೆ ಹೋಗುವುದಿಲ್ಲ, ಕಾದು ನೋಡುವ ತಂತ್ರ ಮಾಡ್ತಾನೆ. ಸೌಲನ ಜೀವಿತದಲ್ಲಿ ಮಾಡಿದ ಎಲ್ಲ ವಿಷಯ ಇದೇ ಆಗಿದೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಡೈರೆಕ್ಟ್ ಆಗಿ ಫಿಲಿಸ್ಟಿಯರ ಮೇಲೆ ಏನ್ ಮಾಡೋದಿಲ್ಲ, ಅಟ್ಯಾಕ್ ಮಾಡೋದಿಲ್ಲ. ಅವರು ಏನ್ ಮಾಡ್ತಾರೆ, ಬರ್ತಾರಂತ ಏನ್ ಮಾಡೋದು, ಇವರು ಕಾಯುತ್ತಾ ಕುತ್ಕೊಂಡಿರ್ತಾನೆ. ಇದು ಸೌಲನ ಜೀವಿತದಲ್ಲಿ ಒಂದು ರೂಢಿಯಾಗಿತ್ತು. ನೋಡಿ, ಗೊಲ್ಯಾತನು ಬರ್ತಾನೆ. ಗೊಲ್ಯಾತನು ಬರುವಾಗ ಯಾರು ಸಹ ಗೊಲ್ಯಾತನ ಎದುರಿಸಲಿಕ್ಕೆ ಯಾರು ಸಹ ಹೋಗ್ತಿರ್ಲಿಲ್ಲ. ದಾವೀದ ಬರುವ ತನಕ ಇವರು ಸಹ ಕಾಯ್ತಾ ಇದ್ದಾರೆ, ಅಲ್ಲಿ ಫಿಲಿಸ್ಟಿಯರ್ ಸಹ ಕಾಯ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಆದದ್ದು. ಇಲ್ಲಿ ಸಹ ಫಿಲಿಸ್ಟಿಯರ ದಂಡು ಬರ್ತಾ ಉಂಟು. ಆದ್ರೆ ಸೌಲ ಮತ್ತು ಅವನ ಜನರು ಏನ್ ಮಾಡುವುದಿಲ್ಲ, ಅವರ ಮೇಲೆ ಬೀಳ್ಲಿಕ್ಕೆ ಹೋಗ್ತಾ ಇಲ್ಲ. ಆಚೆಯಿಂದ ಫಿಲಿಸ್ಟಿಯರ್ಸ್ ಹಾಗೆ ಅವರು ಸಹ ಏನ್ ಮಾಡುವುದಿಲ್ಲ, ಇಸ್ರೇಲರ ಮೇಲೆ ಬೀಳ್ಲಿಕ್ಕೆ ಹೋಗುವುದಿಲ್ಲ. ಅವರು ಸಹ ಕಾಯುವ ತಂತ್ರ ಮಾಡ್ತಾರೆ. ಯಾಕೆ ಗೊತ್ತಿಲ್ಲ, ಅವರಿಗೊಂದು ಭಯ. ಇಸ್ರೇಲರ ದೇವರು ಸಾಧಾರಣ ದೇವರಲ್ಲ. ಇಸ್ರೇಲರ ದೇವರು, ಅವರ ವಿರುದ್ಧ ನಾವು ಯುದ್ಧಕ್ಕೆ ಹೋದರೆ ಆತ ನಮ್ಮನ್ನು ಬಿಡುವುದಿಲ್ಲ ಎಂಬುದಾಗಿ ಆ ಅರಿವು ಫಿಲಿಸ್ಟಿಯರಿಗಿತ್ತು. ಇಲ್ಲಿ ನಾವು ಒಂದು ವಿಷಯ ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ, ಈ ನೀವು 13ನೇ ಅಧ್ಯಾಯದಲ್ಲಿ ಹೋಗುವಾಗ ನೋಡಿ, ಸೌಲನು ಏನ್ ಮಾಡಿದ ಅಂತ ಹೇಳಿದ್ರೆ, ಸೌಲನ ಜೀವಿತದಲ್ಲಿ ಅವನು ದೇವರಿಗೆ ಅವಿಧೇಯನಾಗ್ತಾ ಹೋಗ್ತಾನೆ. ಒಂದು ಯಜ್ಞವನ್ನು ಸಮರ್ಪಿಸುವಾಗ ಅಲ್ಲಿ ಸಾಮುವೇಲ ಬರುವುದಿಲ್ಲ. ಸಾಮುವೇಲ ಬರದ ಸಂದರ್ಭದಲ್ಲಿ ಈ ಸೌಲನು ಏನ್ ಮಾಡ್ತಾನೆ, ಯಜ್ಞವನ್ನು ಕೊಡ್ತಾನೆ. ಆಗ ಸಾಮುವೇಲನಿಗೆ ಸಿಟ್ಟು ಬರ್ತದೆ. ನಾನು ಬರುವುದಕ್ಕಿಂತ ಮೊದಲೇ ನೀನೇನು ಮಾಡಿದಿ, ಯಜ್ಞವನ್ನು ಕೊಟ್ಟಿದ್ದಿ, ನಿನ್ನ ಅರಸುತನ ನಿಲ್ಲುವುದಿಲ್ಲ ಎಂಬುದಾಗಿ ಅವನಿಗೆ ಏನ್ ಮಾಡ್ತಾರೆ, ಅವನಿಗೆ ಏನ್ ಮಾಡ್ತಾರೆ, ಅವು ಮಾತಾಡ್ತಾನೆ. ಇಲ್ಲಿ ನಾವು ಒಂದು ಸಂಗತಿಯನ್ನು ನೋಡ್ಬೇಕಂತ ಹೇಳಿದ್ರೆ, ನೀವು ನೋಡಿ, ಇಸ್ರೇಲರ ಬಳಿಯಲ್ಲಿ 600 ಜನ ಸೈನಿಕರಿದ್ರು. ಅದರಲ್ಲಿ ನಿಮಗೆ 13ನೇ ಅಧ್ಯಾಯ 22ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, ಹೀಗಿರುವುದರಿಂದ ಯುದ್ಧ ಪ್ರಾರಂಭಿಸಿದಾಗ ಸೌಲ ಯೋನಾತನ ಹೊರತು ಅವರ ಜೊತೆಯಲ್ಲಿದ್ದ ಜನರಲ್ಲಿ ಒಬ್ಬನ ಕೈಯಲ್ಲಾದರೂ ಕತ್ತಿಯಾಗಲಿ ಬರ್ಚಿಯಾಗಲಿ ಇರಲಿಲ್ಲ. ಅಲ್ಲೆಲ್ಲೂಯ್ಯ. ಕತ್ತಿಯಾಗಿ ಬರ್ಚಿ ಇದ್ದದ್ದು ಯಾರ ಹತ್ರ, ಸೌಲನ ಹತ್ರ ಮತ್ತು ಯೋನಾತನ ಹತ್ರ ಮಾತ್ರ. ಬೇರೆ ಯಾರ ಹತ್ರ ಸಹ ಅಲ್ಲಿ ಏನಿರಲಿಲ್ಲ, ಕತ್ತಿ ಬರ್ಚಿ ಇರಲಿಲ್ಲ, ಆಯುಧ ಇರಲಿಲ್ಲ. ಇಲ್ಲಿ ನೋಡಿ, ಅವರು ಅಟ್ಯಾಕ್ ಮಾಡ್ಲಿಕ್ಕೆ, ಸೌಲ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಆಕ್ಚುಲಿ ಫಿಲಿಸ್ಟಿಯರ್ಸ್ ಏನ್ ಮಾಡೋದಿಲ್ಲ, ಅಟ್ಯಾಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ? ಫಿಲಿಸ್ಟಿಯರಿಗೆ ಗೊತ್ತುಂಟು. ಫಿಲಿಸ್ಟಿಯರಿಗೆ ಒಂದು ವಿಷಯ ಗೊತ್ತುಂಟು, ಏನಂತ ಹೇಳಿದ್ರೆ, ಯಾರಾದರೂ ತಪ್ಪು ಮಾಡಿದ್ರೆ, ಇಸ್ರೇಲರು ತಪ್ಪು ಮಾಡಿದ್ರೆ, ಅವರು ದೇವರ ಕಡೆಗೆ ತಿರುಗಿ ಓಡಿ ಬಂದು ದೇವರ ಹತ್ರ ಕ್ಷಮೆ ಕೇಳಿದ್ರೆ, ಅವರ ದೇವರು ಸುಮ್ಮನೆ ಇರದೆ ಅವರ ಎದುರಾಗಿ ಚಲಿಸುವ ದೇವರು ಎಂಬುದಾಗಿ ಫಿಲಿಸ್ಟಿಯರಿಗೆ ಚೆನ್ನಾಗಿ ಅರಿವಿತ್ತು. ಅವರು ನೋಡಿ, ಯೆರಿಕೋ ಕೋಟೆಯನ್ನು ಸ್ವಾಧೀನ ಮಾಡಲಿಕ್ಕೆ ಹೋಗುವಾಗ ಬೈಬಲ್ ನಾವು ನೋಡ್ತೇವೆ, ಆಗ 2 ಗೂಢಚಾರರನ್ನು ಕಳಿಸ್ತಾರೆ. ಗೂಢಚಾರನ ಕಳಿಸುವಾಗ ಅಲ್ಲಿ ನಾವು ನೋಡ್ತೇವೆ, ರಹಬಳೆಂಬ ಸೂಳೆ ಅವಳ ಮನೆಗೆ ಬರುವಾಗ ಅವಳು ಹೇಳಿದ್ದೇನು ಗೊತ್ತುಂಟ, ನಿಮ್ಮ ನಿಮಿತ್ತವಾಗಿ ನಮ್ಮ ಜನರೆಲ್ಲ ಏನಾಗಿದ್ದಾರೆ, ಭಯಪಟ್ಟಿದ್ದಾರೆ. ಹಾಗಾದ್ರೆ ಇಸ್ರೇಲರ ದೇವರು ಅವನು ಸಾಧಾರಣ ದೇವರಲ್ಲ. ಇವತ್ತು ಎಷ್ಟು ಜನ ಹೇಳ್ತೀರಿ, ನನ್ನ ದೇವರು ಸಾಧಾರಣ ದೇವರಲ್ಲ, ನನ್ನ ದೇವರು ದೊಡ್ಡ ದೇವರು, ನನ್ನ ದೇವರು ನನಗೋಸ್ಕರ ಯುದ್ಧ ಮಾಡುವ ದೇವರು. ಇವತ್ತು ನಾನು ಹೇಳ್ತೇನೆ, ನೀನು ದೇವರಿಂದ ದೂರ ಹೋಗಿದ್ರು ಸುತ್ತೋದರಿಲ್ಲ. ಇವತ್ತು ದೇವರ ಬಳಿಗೆ ತಿರುಗಿ ಬರುವಾಗ ದೇವರು ನಿನಗೋಸ್ಕರ ಯುದ್ಧ ಮಾಡಿ ಜಯವನ್ನು ಕೊಡುವ ದೇವರಾಗಿದ್ದಾರೆ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ಯಾರು ಸಹ ಹೋಗ್ಲಿಕ್ಕೆ ಮುಂದೆ ಆಗದ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡುವ ಸಂಗತಿ ಏನಂತ ಹೇಳಿದ್ರೆ, ಯೋನಾತನು ತನ್ನ ಆಯುಧ ಹೊರುವ ಸೇವಕನಿಗೆ ಆಚೆ ಇರುವ ಫಿಲಿಸ್ಟಿಯರ ಕಾವಲು ದಂಡಿಗೆ ವಿರೋಧವಾಗಿ ಹೋಗೋಣ ಬಾ ಎಂದು ಹೇಳಿದರು ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾರು ಹೋಗ್ತಾ ಇಲ್ಲ, ಆದ್ರೆ ಯೋನಾತನ ಒಂದು ಧೈರ್ಯ ಮಾಡಿ ಹೇಳ್ತಾ ಇದ್ದಾನೆ, ಯಾರಿಗೆ, ಕಾವಲು ದಂಡಿಗೆ ಆಯುಧ ಹೊರುವವನಿಗೆ ಹೇಳ್ತಾ ಇದ್ದಾನೆ, ನಾವು ಅವರ ವಿರುದ್ಧ ಯುದ್ಧಕ್ಕೆ ಹೋಗುವ ಎಂಬುದಾಗಿ. ನಾನು ಹೇಳಿದೆ, ಇಸ್ರೇಲರ ದೇವರು ಯಾರಂತ ಹೇಳಿದ್ರೆ, ಒಂದು ಪಕ್ಷ ಯಾರಾದ್ರೂ ತಪ್ಪು ಮಾಡಿದ್ರೆ ಅವನು ತಿರುಗಿ ರಿಪೆಂಟ್ ಆಗುವಾಗ ಅವನನ್ನು ದೇವರು ಬಲವಾಗಿ 2 ಪಟ್ಟು ಉಪಯೋಗಿಸುವ ದೇವರಾಗಿದ್ದಾರೆ. ಉದಾಹರಣೆಗಾಗಿ ಸಂಸೋನನ ಬಗ್ಗೆ ನಾವು ನೋಡ್ತೇವೆ. ಈ ಸಂಸೋನನು ಒಂದು ಅಭಿಷಕ್ತನಾಗಿದ್ದ. ಆದರೆ ಅವನ ಜೀವಿತದಲ್ಲಿ ಅವನೊಂದು ದೆಲೀಲ ಎಂಬ ಸೂಳೆಯ ಸಹವಾಸ ಮಾಡಿದ್ರಿಂದ ಅವನ ಶಕ್ತಿಯನ್ನು ಅವನಿಗೆ ಹೇಳುತ್ತಾನೆ, ಶಕ್ತಿಯ ಗುಟ್ಟನೆ ಇರ್ತಾನೆ. ಇದರ ನಿಮಿತ್ತವಾಗಿ ಏನಾಗ್ತದೆ, ಅವನ ತಲೆ ಕೂದಲೆಲ್ಲ ಏನ್ ಮಾಡ್ತಾರೆ, ತೆಗೆಯುವಾಗ ಅವನ ಬಲ ಎಲ್ಲ ಹೋಯಿತು.
ಅವರೆಲ್ಲ ಬಲ ಹೋಗುವಾಗ ಫಿಲಿಷ್ಟಿಯರು ಏನ್ ಮಾಡಿದ್ರು, ಅವನನ್ನು ಕಟ್ಟಿ ಹಾಕಿ ಅವನ 2 ಕಣ್ಣುಗಳನ್ನು ಏನ್ ಮಾಡಿದ್ರು, ಕೀಳಿಸಿದ್ರಂತೆ. ಇಂಥ ಒಂದು ಸಂದರ್ಭದಲ್ಲಿ ಅವನನ್ನು ಒಂದು ಅರಮನೆಯಲ್ಲಿ ಏನ್ ಮಾಡ್ತಾರೆ, ಅವನನ್ನು ಕಟ್ಟಿ ಹಾಕುವಾಗ ಅವನೊಂದು ಪ್ರಾರ್ಥನೆ ಮಾಡ್ತಾನೆ. ಏನು ಗೊತ್ತಿಲ್ಲ, ಒಂದು ಚಿಕ್ಕ ಪ್ರಾರ್ಥನೆ, ದೇವರೇ ನಾನು ಫಿಲಿಷ್ಟಿಯನಿಗೆ ನಾನು ಮುಯಿ ತೀರಿಸಬೇಕು, ನನಗೆ ನಿನ್ನ ಬಲ ಬೇಕು ಎಂಬುದಾಗಿ ಅವನು ಹೇಳುವಾಗ ಬೈಬಲ್ ಹೇಳ್ತದೆ, ಅವನು ತಿರುಗಿ ದೇವರ ಬಳಿಗೆ ಬರುವಾಗ, ದೇವರ ಕರುಣೆ ಕೇಳುವಾಗ, ದೇವರ ಕ್ಷಮೆ ಕೇಳುವಾಗ, ಅಲ್ಲಿ ಬೈಬಲ್ ಹೇಳ್ತದೆ ಅವನು ಜೀವಂತ ಇರುವಾಗ ಫಿಲಿಷ್ಟಿಯರನ್ನು ಸೋಲಿಸಿದ ಹೆಚ್ಚಾಗಿ ಅವನ ಮರಣದಲ್ಲಿ ಅಂತವರನ್ನು ಸೋಲಿಸಿದೆ ಎಂಬುದಾಗಿ, ಅಂತ ಜನರನ್ನು ಸಾಯಿಸಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಉಂಟು. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಬಿತ್ತರಿಸುವುದರಿಲ್ಲ, ದೇವರ ಕಡೆಗೆ ತಿರುಗಿ ಬರುವಾಗ ದೇವರು ಎತ್ತುವ ದೇವರಾಗಿದ್ದಾನೆ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಏನಂತ ಹೇಳಿದ್ರೆ, ಆ ಒಂದು ಯೋನಾಥ ಮತ್ತೆ ಯಾರು ಹೋಗ್ತಾರೆ ಅಲ್ಲಿ, ಯೋನಾಥನು ತನ್ನ ಆಯುಧಗಳನ್ನು ಹೊರುವ ಸೇವಕನಿಗೆ ಆಚೆ ಇರುವ ಫಿಲಿಷ್ಟಿಯರ ಕಾವಲು ದಂಡಿಗೆ ವಿರೋಧವಾಗಿ ಹೋಗೋಣ ಬಾ ಎಂದು ಹೇಳಿದರು. ಆದರೆ ಈ ಸಂಗತಿಯನ್ನು ತನ್ನ ತಂದೆಗೆ ಏನ್ ಮಾಡಲಿಲ್ಲ, ತಿಳಿಸಲಿಲ್ಲ. ತಂದೆಗೆ ಗೊತ್ತಿಲ್ಲದ ಹಾಗೆ ಮಗನು ಫಿಲಿಷ್ಟಿಯರ ವಿರುದ್ಧ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ಒಂದು ಸಂಗತಿ ನಾವು ಕಾಣಲಿಕ್ಕೆ ಏನಂತ ಹೇಳಿದ್ರೆ, ನಮ್ಮ ದೇವರು ಯಾರಂತ ಹೇಳಿದ್ರೆ ಸಾಧಾರಣ ದೇವರಲ್ಲ. ಎಷ್ಟು ಜನ ಹೇಳ್ತಾರೆ, ನನ್ನ ದೇವರು ಸಾಧಾರಣ ದೇವರಲ್ಲ, ನನ್ನ ದೇವರು ಅಸಾಮಾನ್ಯನಾದ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮ ಪರವಾಗಿ ನಿಲ್ಲುವ ದೇವರಾಗಿದ್ದಾನೆ. ಅಲ್ಲಿ ನಮ್ಮ ಪರವಾಗಿ ನಿಲ್ಲುವ ದೇವರಾಗಿದ್ದಾನೆ. ನಮಗೆಲ್ಲರಿಗೂ ಗೊತ್ತುಂಟು ಯೆಹೋಷಾಫಾಟ ಅರಸರು ಯುದ್ಧಕ್ಕೆ ಬರುವಾಗ ಅಲ್ಲಿ ವಾಕ್ಯ ಇರ್ತದೆ, ಅವರು ಯಾರ ಬಳಿಗೆ ಬರ್ತಾರೆ, ಎಲಿಷನ ಬಳಿಗೆ ಬರ್ತಾರೆ. ಎಲಿಷನ ಬಳಿಗೆ ಬರುವಾಗ ಎಲಿಷನಿಗೆ ಪವಿತ್ರಾತ್ಮನ ಏನು ಮಾತನಾಡುವುದಿಲ್ಲ, ಪವಿತ್ರಾತ್ಮನ ಅವನ ಜೊತೆ ಮಾತಾಡ್ತಿಲ್ಲ. ಆಗ ಅವನು ಹೇಳಿದ್ದೇನು ಗೊತ್ತಿಲ್ಲ, ವಾದ್ಯಗಾರರನ್ನು ಕರ್ಕೊಂಡು ಬನ್ನಿ, ವಾದ್ಯಗಾರರನ್ನೆಲ್ಲ ಬಳಿಗೆ ಕರ್ಕೊಂಡು ಬನ್ನಿ ಎಂಬುದಾಗಿ. ಈ ವಾದ್ಯಗಾರರು ಬಂದು ಆ ವಾದ್ಯವನ್ನು ನುಡಿಸುವಾಗ ಬೈಬಲ್ ಇರ್ತದೆ, ಅವರ ಮೇಲೆ ಏನ್ ಮಾಡ್ತದೆ, ಪವಿತ್ರಾತ್ಮನನ್ನು ಬರೆದು ಆಗ ಹೇಳ್ತಾನೆ ಅವನು, ಈ ದಿನ ಮಳೆ ಬರದಿದ್ದರೂ ಸಹ, ಗಾಳಿ ಬರದಿದ್ದರೂ ಸಹ ಈ ಹಳ್ಳ ತುಂಬಲ್ಪಡುತ್ತದೆ ಎಂಬುದಾಗಿ ಅವನು ಹೇಳುವ ಒಂದು ಸಂಗತಿ ಆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ವಾದ್ಯ ಬಾರಿಸುವವನು ಯಾರಂತ ಹೇಳಿದ್ರೆ ಕರ್ತನ ಆಯುಧವನ್ನು ಬರುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ಇವತ್ತು ನಾನು ಹೇಳ್ತೇನೆ, ನೀವು ಕೀಬೋರ್ಡ್ ಬಾರಿಸುವಾಗ ನೀವು ಕರ್ತನ ಆಯುಧವನ್ನು ಹೊರುವವರಾಗಿದ್ದೇವೆ. ನೀವು ಇಲ್ಲಿ ಆರಾಧನೆ ಮಾಡುವಾಗ ನೀವು ಕರ್ತನ ಆಯುಧವನ್ನು ಹೊರುವವರಾಗಿದ್ದೇವೆ. ನೀವು ಅಲ್ಲಿ ಕುಳಿತುಕೊಂಡು ದೇವರಿಗೋಸ್ಕರ ಕೈಯನ್ನು ಎತ್ತುವಾಗ ನೀವು ಸಾಧಾರಣ ವ್ಯಕ್ತಿಗಳಲ್ಲ, ದೇವರ ಆಯುಧವನ್ನು ಹೊರುವವರಾಗಿದ್ದೀರಿ. ದೇವರ ಆಯುಧವನ್ನು ಹೊರುವವನು ಸೇವಕನಾಗಿರಬಹುದು, ಆದರೆ ಅವನು ಅಸಾಧಾರಣವಾದ ವ್ಯಕ್ತಿಯಾಗಿದ್ದಾನೆ. ಯಾವಾಗ ಆ ವಾದ್ಯಗಾರ ಬರ್ತಾನೆ, ಆಗ ಎಲಿಷನು ಪ್ರವಾದನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅವರು ಪ್ರವಾದನೆ ಮಾಡುವಾಗ ಬೈಬಲ್ ಇರ್ತದೆ, ಗಾಳಿ ಬರೆದಿದ್ದು ಸಹ, ಮಳೆ ಬರೆದಿದ್ದು ಸಹ ಅಲ್ಲಿ ಹಳ್ಳಗಳು ತುಂಬಲ್ಪಡುತ್ತದೆ ವಾಕ್ಯ ಇರ್ತದೆ. ಇವತ್ತು ಎಷ್ಟು ಜನ ನಂಬ್ತೇವೆ? ನಾನು ಬಲವಾಗಿ ನಂಬ್ತೇನೆ, ಕರ್ತನ ಆಯುಧಗಳು ನಾವಾಗಿದ್ದೇವೆ. ಕರ್ತನ ಆಯುಧಗಳು ಪ್ರವಾದಿಗಳಾಗಿದ್ದಾರೆ, ಕರ್ತನ ಆಯುಧಗಳು ವಿಶ್ವಾಸಿಗಳಾಗಿದ್ದಾರೆ, ಕರ್ತನ ಆಯುಧಗಳು ಸೇವಕರಾಗಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ನೀನು ಯಾರಂತ ಹೇಳಿದ್ರೆ ನೀನು ಕರ್ತನ ಆಯುಧವಾಗಿದ್ದೀ. ನಿನ್ನ ಮೇಲೆ ದೇವರಿಗೊಂದು ವಿಶೇಷವಾದ ಕಾರ್ಯ ಮಾಡಲಿಕ್ಕೆ ಉಂಟು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಯಾವಾಗ ಅವನು ವಾಕ್ಯ ಮಾಡಲಿಕ್ಕೆ ಶುರು ಮಾಡ್ತಾನೆ, ಆಗ ಅಲ್ಲಿ ದೇವರ ಆತ್ಮನಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. ನೀವು ನೋಡಿ, ಚೆಫನ್ಯ ಪ್ರವಾದನ ಗ್ರಂಥ ಅದರಲ್ಲಿ 3ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿರಿ. ಚೆಫನ್ಯ 3ನೇ ಅಧ್ಯಾಯ 17ನೇ ವಾಕ್ಯ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ. ನಿನ್ನನ್ನು ರಕ್ಷಿಸುವನು. ನಿನ್ನಲ್ಲಿ ಉಲ್ಲಾಸಿಸುವನು. ನೋಡಿ, ಇಲ್ಲಿ ಯೆಹೋವನು ಶೂರನಾಗಿ ತನ್ನ ಜನರ ಪರವಾಗಿ ಹೊರಡುವವನಾಗಿದ್ದಾನಂತೆ. ಹಲ್ಲೆಲೂಯಾ. ಕರ್ತನು ಯಾವಾಗಲೂ ನೋಡುವುದೇನು ಗೊತ್ತಿಲ್ಲ, ನನಗೋಸ್ಕರ ಯಾರು ಹೊರಡುತ್ತಾರೆ ಎಂಬುದಾಗಿ. ಕರ್ತನ ಆಸೆ ಇದೆ, ನನಗೋಸ್ಕರ ಯಾರು ಹೋಗುತ್ತಾರೆ ಎಂಬುದಾಗಿ ಆತನ ಆಸೆಯಾಗಿದೆ. ನೋಡಿ, ನಾವು ಯೆಶಾಯ ಬರೆದ ಪ್ರವಾದನದಿಂದ 6ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ದೇವರು ಒಂದು ಪ್ರಶ್ನೆ ಕೇಳ್ತಾರೆ, ನನಗೋಸ್ಕರ ಯಾರು ಹೋಗ್ತಾರೆ, ನನಗೋಸ್ಕರ ಯಾರು ಹೋಗ್ತಾರೆ ಅಂತ ಯೆಶಾಯ ಹೇಳ್ತಾನೆ, ನನ್ನನ್ನು ಕಳಿಸು, ನಾನು ಹೋಗುತ್ತೇನೆ ಎಂಬುದಾಗಿ. ಇವತ್ತು ಎಷ್ಟು ಜನ ದೇವರಿಗೋಸ್ಕರ ನೀವು ನಿಲ್ಲಿಸಲಿಕ್ಕೆ ಸಿದ್ಧರಾಗಿದ್ದೀರಿ? ನೀವು ಈ ದೇವರ ಆಯುಧವನ್ನು ಹೊರುವವರಾದ್ರಿಂದ ನೀವು ಕರ್ತನಿಗೋಸ್ಕರ ನಿಲ್ಲುವಾಗ ಕರ್ತನ ಶೂರನಾಗಿ ನಿಮ್ಮ ಮುಂದೆ ಹೋಗಿ ನಿಮಗೆ ಜಯವನ್ನು ಕೊಡುವ ದೇವರು, ನಾನು ನಿನ್ನ ಆರಾಧಿಸುವ ದೇವರಾಗಿದ್ದೇನೆ. ಸೇವಕರಂತ ಹೇಳಿದ್ರೆ ಯೆಹೋವನ ಆಯುಧವನ್ನು ಹೊರುವವರಾಗಿದ್ದಾರೆ. ಅವರು ಸಾಧಾರಣ ವ್ಯಕ್ತಿಗಳಲ್ಲ. ಆಮೇಲೆ ಅಲ್ಲಿ ಅವರು ಸೇವಕರಾಗಿರಬಹುದು, ಆದರೆ ಅವರು ಅಸಾಧಾರಣವಾದ ವ್ಯಕ್ತಿ
ಎಷ್ಟು ಜನ ಹೇಳ್ತೀರಿ, ಓ ದೇವರ ಮಕ್ಕಳು ಅಸಾಧಾರಣವಾದ ಮಕ್ಕಳಾಗಿದ್ದಾರೆ. ಹಲ್ಲೆಲೂಯಾ. ಯಾವಾಗ ವಾದ್ಯ ಬಾರಿಸಿದ ಆಗ ಎಲೀಷನ ಮೇಲೆ ದೇವರ ಆತ್ಮನು ಬಂದನಂತ ವಾಕ್ಯ ಹೇಳ್ತದೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಕುಟುಂಬದಲ್ಲಿ ನೀವು ಒಬ್ಬರು ಪ್ರಾರ್ಥನೆ ಮಾಡುವವರಾದ್ರೆ ಅಲ್ಲಿ ದೇವರ ಆತ್ಮನು ಆ ಕುಟುಂಬದ ಸದಸ್ಯರನ್ನು ಆತನು ಆವರಿಸುವ ದೇವರಾಗಿದ್ದಾನೆ. ರಿಕಲವ ಶದರವ ನದರದ ನೀನು ಕುಟುಂಬವಾಗಿ ನೀನು ನಿನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನಲ್ಲಿ ಫಲವಾಗಿ ಇರುವವನಾಗಿದ್ದಾನೆ. ನಾವು ಸಭೆಗೋಸ್ಕರ ಪ್ರಾರ್ಥನೆ ಮಾಡುವಾಗ ಸಭೆಯ ಮಕ್ಕಳ ಮೇಲೆ ಪವಿತ್ರ ಆತ್ಮನು ಫಲವಾಗಿ ಇರುವವನಾಗಿದ್ದಾನೆ. ಯಾಕಂತ ಹೇಳಿದ್ರೆ ಅಲ್ಲಿ ವಾದ್ಯ ಬಾರಿಸುವಾಗಲೇ ಅಲ್ಲಿ ದೇವರ ಆತ್ಮನು ಇಳಿದು ಬಂದಂತ ವಾಕ್ಯ ಅಂತ ಉಂಟು. ಹಲ್ಲೆಲೂಯಾ. ನಾನು ನಂಬ್ತೇನೆ. ಹಲ್ಲೆಲೂಯಾ. ಯಾವಾಗ ನಾವು ಅಲ್ಲಿ ವಾದ್ಯ ಬಾರಿಸ್ತೇವೋ ಆಗ ಆಯುಧವನ್ನು ಶೇಖರಿಸುವವನಾಗಿದ್ದೇವೆ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನನ್ನು ದೇವರು ಆಯುಧಗಳಿಂದ ತುಂಬಿಸುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಾವು ಯಾರಂತ ಹೇಳಿದ್ರೆ ಕರ್ತನ ಆಯುಧವನ್ನು ಹೊರುವವನಾಗಿದ್ದೇವೆ. ಹಲ್ಲೆಲೂಯಾ. ಕರ್ತನ ಆಯುಧವನ್ನು ಹೊರುವ ಮಕ್ಕಳು ನಾವಾಗಿದ್ದೇವೆ ಪ್ರಿಯರೇ. ನಾವು ಸಾಧಾರಣ ವ್ಯಕ್ತಿಗಳಲ್ಲ, ನಮ್ಮನ್ನು ದೇವರು ಅಸಾಧಾರಣವಾದ ವ್ಯಕ್ತಿಗಳಾಗಿ ದೇವರು ಮಾಡುವವನಾಗಿದ್ದಾನೆ. ಇವತ್ತು ನಾನು ಹೇಳಿದರೆ ನೀನು ರೋಗದಲ್ಲಿದ್ರೂ ಸಹ ನೀನು ಭಯಪಡುವ ಅಗತ್ಯ ಇಲ್ಲ. ರೋಗದಲ್ಲಿದ್ರೂ ಸಹ ಭಯಪಡುವ ಅಗತ್ಯ ಇಲ್ಲ. ನೀನು ಕರ್ತನ ಆಯುಧವನ್ನು ಹೊರುವವನು, ಕರ್ತನ ಆಯುಧವನ್ನು ಹೊರುವವನು ಭಯಪಡಬೇಕಾಗಿಲ್ಲ. ಅವನು ಆರಾಧನೆ ಮಾಡುವಾಗ, ಅವನು ಪ್ರಾರ್ಥನೆ ಮಾಡುವಾಗ, ಅವನು ಕೀರ್ತನೆ ಓದುವಾಗ ಅವನು ಶೂರನಾಗಿ ಚಲಿಸುವುದರಿಂದ ದೇವರ ಕಾರ್ಯಗಳ ಜೀವಿತದಲ್ಲಿ ಅದನ್ನು ನೆರವೇರಿಸುವ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಾನು ನಂಬ್ತೇನೆ. ಮಳೆ ಬರದಿದ್ರು ಸಹ, ಗಾಳಿ ಬರದಿದ್ರು ಸಹ ಹೇಗೆ ಆ ಹಳ್ಳ ತುಂಬಲಿಕ್ಕೆ ಸಾಧ್ಯವಾಯಿತು ಇವತ್ತು ನಾನು ಹೇಳ್ತಿದ್ದೇನೆ. ನಿನ್ನ ಜೀವಿತದಲ್ಲಿ ಸಹ ನೀನು ಯಾವ ಒಂದು ಗುರುತುಗಳು ಚಿಹ್ನೆಗಳು ಕಾಣದಿದ್ರು ಸಹ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ದೇವರು ಇವತ್ತು ಅದನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಅದ್ಭುತ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಹೇಳ್ತಾರೆ. ಯಾಕಂತ ಹೇಳಿದ್ರೆ ದೇವರು ತನ್ನ ಮಕ್ಕಳ ಮೇಲೆ ವಿಶ್ವಾಸವನ್ನು ಇಡುತ್ತಾನೆ. ಹಲ್ಲೆಲೂಯಾ. ಯೋನಾಥನು ಆಯುಧ ಹೊರುವವನಿಗೆ ಏನಂತಾರೆ, ನಾವು ಹೋಗೋಣ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಲ್ಲಿ ಯೋನಾಥನಿಗೆ ಆಯುಧ ಹೊರುವವನ ಮೇಲೆ ಏನಿಟ್ಟು ವಿಶ್ವಾಸ ಇತ್ತು. ಹಲ್ಲೆಲೂಯಾ. ವಿಶ್ವಾಸ ಇತ್ತು. ಇವತ್ತು ನಾನು ಹೇಳ್ತೇನೆ, ದೇವರಿಗೆ ನಿನ್ನ ಮೇಲೆ ಒಂದು ವಿಶ್ವಾಸ ಉಂಟು. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ವಿಷಯದಲ್ಲಿ ದೇವರಿಗೆ ವಿಶ್ವಾಸ ಉಂಟು. ನನ್ನ ಮಗನು ಸಾಧಾರಣ ವ್ಯಕ್ತಿ ಅಲ್ಲ, ನನ್ನ ಮಗಳು ಸಾಧಾರಣ ವ್ಯಕ್ತಿ ಅಲ್ಲ. ಅವನ ಒಳಗೆ ನಾನು ಇರುವುದರಿಂದ ನಾನು ಅವನಿಗೋಸ್ಕರ ಯುದ್ಧ ಮಾಡ್ತೇನೆ, ಅವನಿಗೋಸ್ಕರ ಯುದ್ಧ ಮಾಡ್ತೇನೆ ಎಂಬುದಾಗಿ ದೇವರು ಆ ಕಾರ್ಯವನ್ನು ಮಾಡುವ ದೇವರಾಗಿದ್ದಾನೆ. ನೋಡಿ, ಅಲ್ಲಿ ಬೈಬಲ್ ಹೇಳ್ತದೆ ಅಂತ ಹೇಳಿದ್ರೆ, ಅಲ್ಲಿ ಯೋನಾಥನು ಆಯುಧ ಹೊರುವವನಿಗೆ ಹೇಳ್ತಾರೆ ನಾವು ಹೋಗುವ ಎಂಬುದಾಗಿ, ನಾವು ಹೋಗುವ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ಇವತ್ತು ನಿಮ್ಮ ಬಗ್ಗೆ ಯಾರು ಮಾತನಾಡ್ತಾರ ಆ ವಿಷಯದಲ್ಲಿ ನೀವು ನಂಬಿಕೆ ಇಡಬೇಡಿ. ನಿಮ್ಮ ಬಗ್ಗೆ ಯಾರು ಏನ್ ಹೇಳ್ತಾರೆ ಅದಕ್ಕೆ ನೀವು ಗಮನ ಕೊಡಬೇಡಿ. ವೈದ್ಯರು ನಿಮ್ಮ ಬಳಿಗೆ ಏನ್ ಹೇಳ್ತಾರೆ ಅದಕ್ಕೆ ನೀವು ನಂಬಿಕೆ ಇಡಬೇಡಿ. ಕರ್ತ ನಿಮ್ಮ ಬಗ್ಗೆ ಏನ್ ಹೇಳ್ತಾನೆ ಅದರ ಬಗ್ಗೆ ನಂಬಿಕೆ ಇಡ್ರಿ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನೀನು ಕರ್ತನ ಮೇಲೆ ಭರವಸೆ ಇಡುವಾಗ, ನೀನು ಕರ್ತನ ಮೇಲೆ ನಂಬಿಕೆ ಇಡುವಾಗ ಕರ್ತನ ಉನ್ನತ ಮಟ್ಟದಲ್ಲಿ ಎತ್ತುವ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಇಲ್ಲಿ ನಾನು ಹೇಳ್ತೇನೆ, ಅರಸನಿಗೆ ಆಯುಧ ಹೊರುವವನಂತ ಏನುಂಟು? ವಿಶ್ವಾಸ ಉಂಟು, ವಿಶ್ವಾಸ ಉಂಟು. ಇವತ್ತು ನಾನು ಹೇಳಿ ಕೇಳ್ತೇನೆ, ಕರ್ತನಿಗೆ ನನ್ನಲ್ಲಿ ನಿನ್ನಲ್ಲಿ ವಿಶ್ವಾಸ ಉಂಟು. ಅಲ್ಲಿ ಇವತ್ತು ಸಭೆಯಲ್ಲಿ ದೇವರು ನಿನ್ನನ್ನು ಕೂತ್ಕೊಳ್ಳಿಸಬೇಕು ಅಂತ ಹೇಳಿದ್ರೆ ನಿನ್ನ ಮೇಲೆ ವಿಶ್ವಾಸ ಉಂಟು. ಓ, ನಿನ್ನ ಮೇಲೆ ವಿಶ್ವಾಸ ಉಂಟು. ನೀನು ಕರ್ತನ ಸಭೆಯಲ್ಲಿ ಒಂದು ಪಿಲ್ಲರ್ ಆಗಿ ದೇವರು ಮಾಡುವವನಾಗಿದ್ದಾನೆ. ಓ, ಕರ್ತನ ಸಭೆಯಲ್ಲಿ ನೀನು ವಾದ್ಯ ಬಾರಿಸುವವನಾಗಿ ಮಾಡ್ತಾನೆ. ಯಾಕೆ? ನಿನ್ನ ಮೇಲೆ ದೇವರಿಗೆ ನಂಬಿಕೆ ಉಂಟು. ಆಮೇಲೆ ನಂಬಿಕೆ ಉಂಟು. ಅಲ್ಲಿ ನಮ್ಮ ದೇವರು ನಂಬಿಕೆಯನ್ನು ನೋಡ್ತಾ ಇದ್ದಾನೆ, ನಂಬಿಕೆಯನ್ನು ನೋಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಅರಸನಿಗೆ ಆಯುಧ ಹೊರುವವನಿಲ್ಲದಿದ್ರೆ ಏನಿಲ್ಲ, ಅವನಿಗೆ ಬಲ ಇಲ್ಲ, ಬಲ ಇಲ್ಲ. ಇವತ್ತು ನಾನೇ ನಮ್ಮೊಬ್ಬ ಕರ್ತನಾಗಿದ್ದಾನೆ. ಅಲ್ಲಿ ಕರ್ತನ ಇವತ್ತು ನಿನ್ನನ್ನೇ ನೋಡ್ತಾನೆ, ನಿನ್ನನ್ನೇ ಹುಡುಕುತ್ತಾನೆ. ಯಾಕೆ ಗೊತ್ತಿಲ್ಲ? ನಾವು ಕರ್ತನೊಂದಿಗೆ ನಡೆಯುವವರಾಗಿದ್ದೇವೆ. ನೋಡಿ, ಆಯುಧ ಹೊರುವ ಮತ್ತು ಅರಸ ಹೇಗೆ ಹೋಗ್ತಾರೆ? ಅವರು ಇಬ್ಬರು ಒಟ್ಟೊಟ್ಟಿಗೆ ಹೋಗ್ತಾ ಇದ್ದಾರೆ. ಇವತ್ತು ನೀನು ಮತ್ತು ಕರ್ತನು ಒಟ್ಟೊಟ್ಟಿಗೆ ಹೋಗುವವರಾಗಿದ್ದೇವೆ. ನಾನು ಹೇಳ್ತೇನೆ, ಅವರು ಆಪ್ತ ಮಿತ್ರರಾಗಿದ್ದಾರೆ. ಇವತ್ತು ಕರ್ತನ ನಮಗೆ ಆಪ್ತ ಮಿತ್ರರಾಗಿದ್ದಾನೆ. ದೇವರ ವಾಕ್ಯ ಕೀರ್ತನೆ 68:1 ಏನಿರ್ತದೆ? ಯೆಹೋವನು ಹೊರಡುವಾಗ ವೈರಿಗಳು ಏನ್ ಮಾಡ್ತಾರೆ? ಚದುರಿಸಲ್ಪಡ್ತಾರೆ, ಅವನು ಬೆಂಗುಟ್ಟು ಓಡ್ತಾನೆ ಎಂಬುದಾಗಿ. ಇವತ್ತು ಎಷ್ಟು ಜನ ಹೇಳ್ತೀರಿ, ನಾನೆಲ್ಲ ಹೋಗುದು, ನನ್ನ ಜೊತೆ ನನ್ನ ಕರ್ತನ ಹೋಗುತ್ತಾ ಇದ್ದಾನೆ. ಹೇಳ್ರಿ, ಕರ್ತನ ಹೋಗುತ್ತಿದ್ದಾನೆ, ನಾನು ಭಯಪಡುವುದಿಲ್ಲ, ನಾನು ಹೆದರುವುದಿಲ್ಲ. ಯಾಕಂದ್ರೆ ನಾನು ನಂಬಿಕೆ ಇಟ್ಟಿದ್ದೇನೆ, ಕರ್ತ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ, ನಾನು ಕರ್ತನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನೀವು ಆಯುಧ ಹೊರುವವರಾದ್ರಿಂದ ನೀವು ಅನಾರೋಗ್ಯಕ್ಕೆ ಭಯಪಡಬೇಡಿ. ದೇವರು ನಿಮ್ಮ ಜೀವಿತದಲ್ಲಿ ಮಾತಾದ ಕಾರ್ಯಗಳನ್ನು ಮಾಡುತ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ಯಾವ ಪರಿಸ್ಥಿತಿ ಇದ್ರೂ ಸಹ ಇವತ್ತು ಕರ್ತನ ಬದಲಾಯಿಸುವವನಾಗಿದ್ದಾನೆ. ಇವತ್ತು ಕರ್ತನ ಯಾಕೆ ನಮಗೆ ಸಮಯ ಕೊಟ್ಟಿದ್ದಾನೆ? ಕರ್ತನಿಗೆ ನಮ್ಮ ಮೇಲೆ ವಿಶ್ವಾಸ ಉಂಟು. ಓ,
ಓ ನನ್ನ ಸಭೆಯನ್ನು ಇವರು ನಡೆಸ್ತಾರೆ, ನನ್ನ ಸಭೆಯನ್ನು ಇವರು ಕಾಯ್ತಾರೆ, ಸಭೆಯ ಮಕ್ಕಳನ್ನು ಕಾಯ್ತಾರೆ. ಇದೇ ವಿಶ್ವಾಸದಿಂದ ಈ ಒಂದು ರೆಸ್ಪಾನ್ಸಿಬಿಲಿಟಿ ದೇವರು ನಮಗೆ ನಿಮಗೆ ಕೊಟ್ಟಿದ್ದಾರೆ. ಅದನ್ನು ನಂಬಿಗಸ್ತಿಕೆಯಿಂದ ಮಾಡುವಾಗ ದೇವರ ಆಶೀರ್ವಾದ ನಮಗೆ ಬರುವಂತದ್ದಾಗಿದೆ. ಹಾಗಾಗಿ ಇವತ್ತು ನಾನು ಹೇಳ್ತೇನೆ, ದೇವರ ವಾಕ್ಯ ಏನಿರ್ತದೆ ಅದನ್ನು ಮಾತ್ರ ನಾವು ನಂಬಬೇಕಾಗುತ್ತದೆ. ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅರಸು ಮತ್ತು ಆಯ್ದವರು ಒಬ್ಬರೊಬ್ಬರು ಏನ್ ಮಾಡೋದಿಲ್ಲ, ಬಿಟ್ಟಿರುವುದಿಲ್ಲ. ಅವರು ಏನ್ ಮಾಡ್ತಾರೆ, ಒಟ್ಟಿಗೆ ಹೋಗ್ತಾ ಇದ್ದಾರೆ. ನೀವು ನೋಡಿ, 1 ಸಾಮುವೇಲ ಪುಸ್ತಕ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಓದುವುದಾದ್ರೆ, ಯೋನಾತನು ತನ್ನ ಆಯುಧಗಳನ್ನು ಹೊರುವವನಿಗೆ, ಸುನ್ನತಿ ಇಲ್ಲದ ಈ ಕಾವಲು ದಂಡಿನವರಿಗೆ ವಿರೋಧವಾಗಿ ಹೋಗೋಣ ಬಾ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತು ಫಸ್ಟ್ ಸ್ಟೆಪ್ ಯಾರು ತಗೊಳ್ಳೋದು? ಯೋನಾತ. ಈ ಸ್ಟೆಪ್ ತಗೊಂಡು ಯಾರಿಗೂ ಗೊತ್ತಿಲ್ಲ, ಸೌಲನಿಗೆ ಗೊತ್ತಿಲ್ಲ, ಅರಸನಿಗೆ ಗೊತ್ತಿಲ್ಲ. ಅವನೇನಿದ್ದಾನೆ, ಅವನು ಸುಮ್ಮನೆ ಮುಂದೆ ಕುತ್ಕೊಂಡಿದ್ದಾರೆ. ಆಮೇಲೆ ಬೇಕಿದ್ರೆ ಅವನು ಬರಲಿ, ಮತ್ತೆ ನೋಡಿ ಬೈಕಿಲ್ಲ. ಕಾದು ಕುಳಿತುಕೊಳ್ಳುವ ತಂತ್ರ ಸೌಲದು, ಆದ್ರೆ ಯೋನಾತದು ತಂತ್ರ ಕಾದು ಕುಳಿತುಕೊಳ್ಳುವುದಲ್ಲ. ಅವನು ಅಗ್ರೆಸಿವ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ. ದೇವರ ಮಕ್ಕಳು ಮುಂದೆ ಹೋಗುವವರು, ಹೇಳ್ರಿ, ದೇವರ ಮಕ್ಕಳು ಮುಂದೆ ಹೋಗುವವರು. ಹಲ್ಲೆಲೂಯಾ. ಕರ್ತನು ನಮ್ಮ ಜೊತೆ ಇರುವುದರಿಂದ ನಾವು ಭಯಪಡುವವರಲ್ಲ, ಆ ಭಯದ ಮಧ್ಯೆ ಎದ್ದು ನಿಲ್ಲುವವರಾಗಿದ್ದೇವೆ. ಭಯದ ಮೇಲೆ ಜಯವನ್ನು ಸಾಧಿಸುವ ಮಕ್ಕಳು ನಾವು ನೀನಾಗಿದ್ದೇವೆ ಪ್ರಿಯರೇ. ಅಲ್ಲಿ ಬೈಬಲ್ ಹೇಳ್ತದೆ, ಈ ಸುನ್ನತಿ ಇಲ್ಲದ ವ್ಯಕ್ತಿ, ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಆ ಸುನ್ನತಿ ಇಲ್ಲದ ಈ ಕಾವಲದಲ್ಲಿನವರಿಗೆ ವಿರೋಧವಾಗಿ ಹೋಗೋಣ ಬಾ. ಒಂದು ವೇಳೆ ಯೆಹೋವನು ತಾನೇ ನಮಗೋಸ್ಕರ ಕಾರ್ಯ ನಡೆಸುವರು. ಎಷ್ಟು ಜನ ಇರ್ತೀರಿ, ನನ್ನ ಕರ್ತ ನನಗೋಸ್ಕರ ಕಾರ್ಯ ಮಾಡ್ತಾನೆ, ಹೇಳ್ರಿ, ಓ ನನ್ನ ಕರ್ತ ನನಗೋಸ್ಕರ ಅದ್ಭುತ ಮಾಡ್ತಾನೆ. ಇವತ್ತು ಅದ್ಭುತ ಕಾಣದವರು ಅದ್ಭುತ ಕಾಣುವಂತೆ ನನ್ನ ಕರ್ತನು ಮಾಡುವವನಾಗಿದ್ದಾನೆ. ಆ ಮುಂದೆ ಓದಿ. ಬಹು ಜನರಿಂದಾದರೂ ಸ್ವಲ್ಪ ಜನರಿಂದಾದರೂ, ಹಲ್ಲೆಲೂಯಾ. ಬಹು ಜನರಾಗಲಿ ಸಹ, ಸ್ವಲ್ಪ ಜನರಾದ್ರೂ ಸಹ ಕರ್ತನಿಂದ ರಕ್ಷಿಸುವುದೇನಲ್ಲ, ಅಸಾಧ್ಯವೇ ಅಲ್ಲ. ಎಷ್ಟು ಜನ ಇರ್ತೀರಿ, ಹಲ್ಲೆಲೂಯಾ. ನನ್ನ ದೇವರು ಹೇಗಾದ್ರೂ ಮಾಡಿ ನನ್ನ ರಕ್ಷಿಸ್ತಾನೆ. ನನ್ನ ದೇವರು ನನ್ನ ಸಂಗಡ ಇರುವುದರಿಂದ ನಾನು ಭಯಪಡುವುದಿಲ್ಲ, ಯಾಕಂದ್ರೆ ನನ್ನ ಕರ್ತ ನನ್ನ ಸಂಗಡ ಇದ್ದಾನೆ. ಅದಕ್ಕೆ ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ಹೇಳ್ರಿ. ನನ್ನನ್ನು ಎದುರಿಸುವವರು ಯಾರು? ಈ ಲೋಕದ ಶಕ್ತಿ ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ, ಈ ಲೋಕದ ವ್ಯಕ್ತಿಗಳು ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಕರ್ತ ನಮ್ಮ ಜೊತೆ ಇದ್ದಾನೆ. ಅಲ್ಲಿ ಅವನು ಹೇಳಿದ ಮಾತೇನು, ಬಹು ಜನರಿಂದಾದರೂ ಸ್ವಲ್ಪ ಜನರಿಂದಾದರೂ ರಕ್ಷಿಸುವುದು ಅವನಿಗೆ ಅಸಾಧ್ಯವಲ್ಲ ಎಂದು ಹೇಳಲು, ಆಯುಧಗಳನ್ನು ಹೊರುವವನು ನಿನ್ನ ಮನಸ್ಸಿನಂತೆ ಮಾಡು, ನಿನ್ನ ಕೋರಿಕೆಯಂತೆ ನಾನು ಸಹ ನಿನ್ನನ್ನೇನು ಮಾಡ್ತೇನೆ, ಹಿಂಬಾಲಿಸ್ತೇನೆ ಎಂಬುದಾಗಿ ಅಲ್ಲಿ ಹೇಳುವುದನ್ನು ಸತ್ಯವೇದದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಅಂದ್ರೆ ಫಿಲಿಷ್ಟಿಯ ಕಾವಲು ದಂಡ ಎಲ್ಲಿತ್ತು ಅಂತ ಹೇಳಿದ್ರೆ ಅದು ಎತ್ತರದಲ್ಲಿತ್ತು. ಆಮೇಲೆ ಅಲ್ಲಿ ಅದು ಕಾವಲು ದಂಡ ಅಂತ ಹೇಳಿದ್ರೆ ಅವರು ಎಲ್ಲಿ ಗೊತ್ತಿದೆ, ಅವರದೊಂದೊಂದು ಇದು ಮಾಡ್ತಾರೆ. ಅಂದ್ರೆ 20 ಜನರದೊಂದು ಒಂದೊಂದು ಗುಂಪು ಮಾಡಿದ್ದಾರೆ. ಆ ಎತ್ತರವಾದ ಪ್ಲೇಸ್ ಅಲ್ಲಿ ಮೊದಲು 20 ಜನರನ್ನು ಅಟ್ಯಾಕ್ ಮಾಡಿದ ಮೇಲೆ ಇನ್ನೊಂದು ದಂಡ ಇರ್ತದೆ. ಅಂದ್ರೆ ಅವರು ಏನ್ ಮಾಡ್ತಾರೆ, ಒಬ್ಬ ಬರುವಾಗ ಅವರು ಏನ್ ಮಾಡ್ತಾರೆ, ಸಂದೇಶವನ್ನು ಏನ್ ಮಾಡ್ತಾರೆ, ಇನ್ನೊಬ್ಬರಿಗೆ ರವಾನೆ ಮಾಡ್ತಾರೆ. ಅವರೆಲ್ಲ ಒಟ್ಟಾಗಿ ಬರುವಾಗ ಹೇಗೂ ಸೋಲಿಸ್ತಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿರುವಾಗ ಈ ಒಂದು ಯೋನಾತನು ಆ ಒಂದು ಆಯುಧ ಬರುವವನಿಗೆ ಹೇಳ್ತಾರೆ, ನಾವು ಅವರ ಮೇಲೆ ಬೀಳೋಣ, ಹೋಗೋಣ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಇಲ್ಲಿ ಒಂದು ವಿಷಯ ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ, ಯೋನಾತನ್ ಮತ್ತು ಆಯುಧ ಬರುವವನು ಅವರ ಮನಸ್ಸು ಒಂದೇ ಆಗಿತ್ತು. ಇವತ್ತು ದೇವರ ಆಲಯದಲ್ಲಿ ನಿನ್ನ ಮನಸ್ಸು ಒಂದೇ ಆಗಬೇಕು. ಅಲ್ಲಿ ನಾನು ಹೇಳ್ತೇನೆ, ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ದೇವರ ಮಹಿಮೆ ಅಲ್ಲಿ ಇಳಿದು ಬರ್ತದೆ. ಎಷ್ಟು ಜನ ನಂಬ್ತೇವೆ, ನಾವು ಇವತ್ತು ಒಂದೇ ಮನಸ್ಸಿನಿಂದ ಇಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಮಹಿಮೆ ಈ ಆಲಯದಲ್ಲಿ ಪ್ರಕಟವಾಗುವಂತದ್ದಾಗಿದೆ. ನೀನು ಕಾಣದ ವಿಷಯವನ್ನು ದೇವರು ಅದ್ಭುತ ರೀತಿಯಲ್ಲಿ ಅದನ್ನು ಮಾರ್ಪಡಿಸುವವನಾಗಿದ್ದಾನೆ. ಇಲ್ಲಿ ನೋಡಿ, ದೇವರ ವಾಕ್ಯ ಇರ್ತದೆ ಅಂತ ಹೇಳಿದ್ರೆ, ಆ ಒಂದು ಸಮುದ್ರದಲ್ಲಿ ಎತ್ತರದಲ್ಲಿತ್ತು, ಆ ಕಾವಲುದಲ್ಲಿ ಎತ್ತರದಲ್ಲಿತ್ತು. ಯೋನಾತನು ಆಯುಧ ಹೊರುವವನಿಗೆ ಒಂದು ಮಾತು ಅಲ್ಲಿ ಮುಂದೆ ಇರ್ತಾನೆ ಅಂತ ಹೇಳಿದ್ರೆ, ಅದೇ 1 ಸಾಮುವೇಲ ಪುಸ್ತಕ 14ನೇ ಅಧ್ಯಾಯ 8, 9, 10ನೇ ವಾಕ್ಯವನ್ನು ಓದಿ ನೋಡಿ. ಆಗ ಯೋನಾತನು ಅವನಿಗೆ ಅವನು ನಮ್ಮನ್ನು ಕಾಣುವಂತೆ ನೋಡಿ ಸಮೀಪಕ್ಕೆ ಹೋಗೋಣ. ಈಗ ನೋಡಿ, ಯೋನಾತನು ಹೇಳ್ತಾ ಇದ್ದಾನೆ, ಅವರ ಸೈನ್ಯ ಏನಾಗಿದೆ, ಬಹುಸಂಖ್ಯಾತವಾಗಿದೆ. ಆದ್ರೆ ಯೋನಾತನಿಗೆ ಒಂದು ವ್ಯತ್ಯಾಸ, ಅವನ ನಂಬಿಕೆಯಲ್ಲಿ ಒಂದು ವ್ಯತ್ಯಾಸ. ಇವತ್ತು ನಾನು ಹೇಳ್ತೇನೆ, ನಿನ್ನ ನಂಬಿಕೆ ನೋಡುವ ವಿಷಯದಲ್ಲಿ ಇರಬಾರದು, ನೋಡದ ವಿಷಯದಲ್ಲಿ ಇರಬೇಕು. ಇವತ್ತು ನಾವು ನೋಡುವುದನ್ನು ನಂಬುವವರಲ್ಲ, ನೋಡದೆ ಇರುವಂತದನ್ನು ನಂಬುವವರಾಗಿದ್ದೇವೆ. ಲೋಕ ಏನೇ ಹೇಳ್ರಿ, ಲೋಕವನ್ನು ನಂಬಬೇಡ, ಲೋಕದ ವ್ಯಕ್ತಿಗಳನ್ನು ನಂಬಬೇಡ. ದೇವರು ನಿನ್ನ ಜೀವಿತದಲ್ಲಿ ಏನು ಹೇಳ್ತಾನೆ ಅದನ್ನು ಮಾತ್ರ ನಂಬು. ದೇವರ
ನಾವು ನಿಮ್ಮ ಬಳಿಗೆ ಬರುವ ತನಕ ನಾವು ನಿಮ್ಮ ಬಳಿಗೆ ಬರುವ ತನಕ ಅಲ್ಲೇ ನಿಲ್ಲಿರಿ ಎಂದು ಅವರು ನಮಗೆ ಹೇಳಿದರೆ ಮೇಲೆ ಹತ್ತದೇ ಇದ್ದ ಸ್ಥಳದಲ್ಲೇ ಇರೋಣ. ಮೇಲೆ ಹತ್ತದೇ ಇದ್ದ ಸ್ಥಳದಲ್ಲಿ ಇರೋಣ. ನೋಡಿ ಇಲ್ಲಿ ನೋಡಿ, ಇವರ ಥಿಂಕಿಂಗ್ ಏನು ಗೊತ್ತಿಲ್ಲ. ನಾವು ಅವರಿಗೆ ಇವತ್ತು ಕಾಣುವಾಗೆ ಹೋಗ್ಬೇಕು. ಕಾಣುವಾಗೆ ಹೋಗುವಾಗ ಅವರು ಮೊದಲಾಗಿ ಏನ್ ಹೇಳ್ಬೇಕು ಗೊತ್ತಿಲ್ಲ, ನೀವು ಅಲ್ಲೇ ನಿಲ್ಲಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ನಿಲ್ಲುವ. ಆಮೇಲೆ ನಂತರ ಮುಂದಿನ ವಾಕ್ಯ, ಆದರೆ ಅವರು ಮೇಲೆ ಹತ್ತಿ ನಮ್ಮ ಬಳಿಗೆ ಬನ್ನಿರಿ ಎಂದು ನಮ್ಮನ್ನು ಕರೆದರೆ ಯೆಹೋವನು ಅವರನ್ನು ನಮ್ಮ ಕೈಗೆ ಒಪ್ಪಿಸಿದ್ದಾನೆಂಬುದು ಇದೇ ಗುರುತೆಂದು ತಿಳಿದು ಮೇಲೆ ಹೋಗೋಣ ಎಂದರು. ನೋಡಿ ಇಲ್ಲಿ ದೇವರ ವಾಕ್ಯ ಏನಂತ ಹೇಳಿದ್ರೆ, ಅವರು ಅಲ್ಲೇ ನಿಲ್ಲಿ ಅಂತ ಹೇಳಿದ್ರೆ ನಾವು ನಿಲ್ಲುವ. ಒಂದು ಪಕ್ಷ ಅವರು ನಮ್ಮ ನೋಡಿ ಮೇಲಕ್ಕೆ ಬನ್ನಿರಿ ಅಂತ ಹೇಳಿದ್ರೆ ಅವರನ್ನು ದೇವರು ನಮಗೆ ಏನ್ ಮಾಡಿದರೆ ಸರೆಂಡರ್ ಮಾಡಿದ್ದಾರೆ ಎಂಬುದಾಗಿ. ನಾವಾದ್ರೆ ಇಲ್ಲಿ ಬಾ ಅಂತ ಹೇಳಿದ್ರೆ ನಮ್ಮ ಎದೆ ಒಡೆದು ಹೋಗ್ತಿತ್ತು, ಅಲ್ಲಿ ನಮ್ಮ ಕತೆ ಮುಗೀತು ಅಂತ ಹೇಳ್ತಿದ್ದೇವೆ. ಆದ್ರೆ ಇವರು ಏನ್ ಮಾಡ್ತಾರೆ, ವಿರೋಧವಾಗಿ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮನ್ನು ಕರೆದ್ರೆ ಅವರು ನಮ್ಮ ಕೈಗೆ ದೇವರು ಕೊಟ್ಟಿದ್ದಾರೆ. ಇವತ್ತು ನಾನು ಹೇಳ್ತೇನೆ ಏನಂತ ಹೇಳಿದ್ರೆ, ಸೈತಾನ ನಿನ್ನನ್ನು ಮುಟ್ಟಿದ್ರೆ ಸೈತಾನನ ಮೇಲೆ ನಿನಗೆ ಜಯವನ್ನು ಕೊಟ್ಟಿದ್ದಾನಂತ ಅರ್ಥ. ರೋಗ ನಿನ್ನನ್ನು ಮುಟ್ಟಿದ್ರೆ ರೋಗದ ಮೇಲೆ ದೇವರು ನಿನಗೆ ಜಯವನ್ನು ಕೊಟ್ಟಿದ್ದಾನಂತ ಅರ್ಥ. ಹಲ್ಲೆಲೂಯಾ. ಎಷ್ಟು ಜನ ಬಿಲೀವ್ ಮಾಡ್ತೀರಿ? ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನನ್ನು ಮುಟ್ಟಲಿಕ್ಕೆ ಯಾರಿಗಾಗುವುದಿಲ್ಲ. ನೀನು ಕರ್ತನ ಆಯುಧವನ್ನು ಹೊರುವವನಾಗಿದ್ದೀನಿ. ಅಲ್ಲಿ ಆಯುಧವನ್ನು ಹೊರುವ ದೇವರ ಮಕ್ಕಳ ಜೀವಿತದಲ್ಲಿ ದೇವರು ಯಾವಾಗಲೂ ಕಾರ್ಯ ಮಾಡ್ತಾನೆ. ಹೇಳ್ರಿ, ನನ್ನ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾನೆ. ನನ್ನ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಯಾಕೆ? ನಾನು ನಂಬುವ ದೇವರು ಅವನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಇಲ್ಲಿ ಅವನು ಹೇಳಿದ, ನಮ್ಮ ಬಳಿ ಬರುತ್ತಾನೆ ಎಂದರೆ ನಾವು ನಿಲ್ಲುವ, ನಮ್ಮ ಬಳಿ ಬನ್ನಿರಿ ಎಂದರೆ ಕರ್ತನವರು ನಮ್ಮ ಕೈಗೆ ಒಪ್ಪಿಸಿದಾನೆ ಎಂಬುದಾಗಿ ಗುರುತು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಥ ನಾನು ಹೇಳ್ತೇನೆ, ಸೈತಾನ ನಮ್ಮನ್ನು ಮುಟ್ಟಿದರೆ ಸೈತಾನನು ನಮ್ಮ ಕೈಗೆ ಒಪ್ಪಿಸಿದ್ದಾನೆ ಎಂಬುದಾಗಿ ಅರ್ಥ. ಅಲ್ಲಿ ಸೈತಾನ ಮುಟ್ಟುವಾಗ ನಾವೇನ್ ಮಾಡಬಾರ್ದು? ಭಯ ಪಡಬಾರ್ದು. ಸೈತಾನ ಮುಟ್ಟುವಾಗ ನಾವು ಭಯ ಪಡ್ತೇವೆ. ನಾನು ಹೇಳ್ತೇನೆ, ನಿನ್ನನ್ನು ಮುಟ್ಟಿದ್ರೆ ನಿನಗೆ ಸರೆಂಡರ್ ಮಾಡಿದ ಅರ್ಥ. ಅಲ್ಲಿ ಇಲ್ಲಿ ನೋಡಿ, ಅವರು ಮೇಲೆ ಮಾತು ಹೇಳಿದ್ರೆ ಅವರನ್ನು ಸರೆಂಡರ್ ಮಾಡಿದಾರಂತ ಅರ್ಥ. ಆಮೇಲೆ ಅಲ್ಲಿ ನಾವು ಎದುರು ಹೋಗ್ತೀವಿ, ಸೈತಾನ ನನ್ನನ್ನು ಮುಟ್ಟಿದ. ಸೈತಾನ ಮುಟ್ಟಬೇಕಾದ್ರೆ ಅಲ್ಲಿ ದೇವರು ಅವನನ್ನು ನಮಗೆ ಸರೆಂಡರ್ ಮಾಡಿದ್ದಾನೆ. ನೀವು ದೇವರ ಸೇವೆಗೆ ಬರುವಾಗ ನಾನು ಹೇಳ್ತೇನೆ, ಸೈತಾನ ನಿಮ್ಮನ್ನು ಮುಟ್ಟುವಾಗ ನೀವೊಂದು ಗುರುತು ನಿಮ್ಮನ್ನು ದೇವರ ಸೇವೆಗೆ ಆರಿಸಿದ್ದಾನೆ ಎಂಬುದಾಗಿ. ಯಾಕೆ ಗೊತ್ತಿಲ್ಲ? ಅದರ ಮೇಲೆ ದೇವರು ಜಯವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಅವರು ನಮ್ಮನ್ನು ಕರೆದ್ರೆ ಏನಾಗಿದ್ದಾರೆ? ಅವರನ್ನು ನಮಗೆ ಅಧೀನ ಮಾಡಿದ್ದಾರೆ. ನೋಡಿ, ಇಲ್ಲಿ ನಾನು ಹೇಳಿದೆ, ಆ ಒಂದು ಕಾವಲುದಂಡ ಈ ಬೆಟ್ಟದ ಮೇಲೆ ಇರುವಂತದ್ದಾಗಿದೆ. ಅದು ಗೋಪುರದ ಎತ್ತರವಾಗಿರ್ತದೆ. ಈಗ ಇವರು ಏನು ಕರೀತಾರೆ? ಈಗ ನಮ್ಮ ಬಳಿಗೆ ಬನ್ನಿರಿ ಅಂತ ಕರೀತಾರೆ. ಈಗ ಯಾರು ಹೋಗುದು? ಯೋನಾಥ ಮತ್ತು ಆಯುಧವರು ಇಬ್ಬರು ಬರ್ತಾ ಇದ್ದಾರೆ. ಇಬ್ಬರ ಕೈಯಲ್ಲಿ ಏನುಂಟು? ಆಯುಧ ಉಂಟು. ಈಗ ಎತ್ತರಕ್ಕೆ ಆ ಬಂಡೆ ಮೇಲೆ ಹತ್ತಬೇಕಾದ್ರೆ ಹೇಗೆ ಹೋಗ್ಬೇಕು? ಕಾಲೆಲ್ಲ ಮೊಣಕಾಲೂರಿ ಏನ್ ಮಾಡ್ಬೇಕು? ಭಾರಿ ಕಷ್ಟದಲ್ಲಿ ಅವರು ಏನ್ ಮಾಡ್ಬೇಕು? ಮೇಲೆ ಹೋಗ್ಬೇಕಾಗ್ತದೆ. ಅವರು ಮೊಣಕಾಲೂರಿ ಕೈ ಕಾಲು ಕಟ್ಟಿ ಮೇಲೆ ಹೋಗುವಾಗ ಮೇಲೆ ಇವನು ಹೇಗೆ ಕಾಣ್ತಾರೆ? ವೀಕ್ ಪರ್ಸನ್ ಆಗಿ ಕಾಣ್ತಾರೆ, ಬಲಹೀನನಾಗಿ ಕಾಣ್ತಾರೆ. ಇವತ್ತು ನಾನು ಹೇಳ್ತೇನೆ, ನೀನು ಮೊಣಕಾಲಿನಲ್ಲಿ ಪ್ರಾರ್ಥನೆ ಮಾಡುವಾಗ ಇತರರಿಗೆ ಬಲಹೀನರಾಗಿ ಕಾಣಬಹುದು, ಆದರೆ ದೇವರಿಗೆ ನೀನು ಬಲಹೀನರಾಗಿ ಕಾಣ್ತೀನಿ. ದೇವರಿಗೆ ನೀನು ಶಕ್ತವಂತನಾಗಿ ದೇವರು ನೋಡುತ್ತಾ ಇದ್ದಾನೆ. ನೀನು ಮೊಣಕಾಲುವಾಗ ಶತ್ರುವಿಗೆ ಭಯ ಪ್ರಾರಂಭವಾಗುತ್ತದೆ, ಶತ್ರುವಿಗೆ ನಡುಕ ಸ್ಟಾರ್ಟ್ ಆಗ್ತದೆ. ಆಮೇಲೆ ಅಲ್ಲಿ ಇಲ್ಲಿ ನೋಡಿ, ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಏನ್ ಮಾಡ್ತಾರೆ? ಆ ಎತ್ತರದಲ್ಲಿ ಮಂಡಿಗುರಿ ಹತ್ತುತ್ತಿದ್ದಾರೆ. ಅಂದ್ರೆ ಇವರು ಲೋಕದವರು ವೀಕ್ ಅಂತ ಹೇಳಿದ್ರೆ ಅವರು ನಿಜವಾಗಿ ಏನಾಗಿದ್ದಾರೆ? ಸ್ಟ್ರಾಂಗ್ ಆಗಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ನೀನು ದೇವರಿಗೆ ಬೇಕಾದದ್ರಿಂದ ದೇವರು ನಿನ್ನನ್ನು ಪ್ರಾಣಿ ವ್ಯಕ್ತಿಯಾಗಿ ಪ್ರಾರ್ಥನೆ ಮೂಲಕ ಆತನು ಮಾಡುವವನಾಗಿದ್ದಾರೆ. ನೋಡಿ, ಅಲ್ಲಿ ದೇವರ ವಾಕ್ಯ ಅಂತ ಏನಂತ ಹೇಳಿದ್ರೆ, ನೀವು 1 ಸಾಮುವೇಲ ಪುಸ್ತಕ 14ನೇ ಅಧ್ಯಾಯ 11ನೇ ವಾಕ್ಯ. ಫಿಲಿಷ್ಟಿಯರ ಕಾವಲು ದಂಡಿನವರಿಗೆ ಕಾಣಿಸಿಕೊಂಡಾಗ ಅವರು ಇಬ್ಗೋ ಈಗ ಇಬ್ರಿಯರು ತಾವು ಅಡಗಿಕೊಂಡಿದ್ದ ಗುಹೆಗಳಿಂದ ಹೊರಗೆ ಬರುತ್ತಿದ್ದಾರೆ ಎಂದು ತಮ್ಮೊಳಗೆ ಮಾತನಾಡಿಕೊಂಡು ಯೋನಾಥನಿಗೂ ಅವರ ಆಯುಧಗಳು ಹೊರುವವರಿಗೆ ಹತ್ತಿ ನಮ್ಮ ಬಳಿಗೆ ಬನ್ರಿ. ನೋಡಿ, ಇವರು ಏನ್ ಹೇಳಿದ್ದಾರೆ ಅಲ್ಲಿ? ಅವರು ಹಾಗೆ ಹೇಳ್ತಾ ಇದ್ದಾರೆ, ನೀವೇನ್ ಮಾಡ್ಬೇಕು? ಹತ್ತಿ ನಮ್ಮ ಬಳಿಗೆ
ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿಮಗೆ ಕಾರ್ಯ ತೋರಿಸಿಕೊಡುತ್ತೇವೆ ಅಂದನು. ಆ, ಯೋನಾಥನು ತನ್ನ ಆಯುಧಗಳನ್ನುಳ್ಳ ಸೇವಕನಿಗೆ, ಆ. ನೀನು ನನ್ನ ಸಂಗಡ ಹತ್ತಿರ, ನೀನು ನನ್ನ ಸಂಗಡ ಹತ್ತಿ ಬಾ, ಯೆಹೋವನು ಅವರನ್ನು ಇಸ್ರಾಯೇಲರ ಕೈಗೆ ಒಪ್ಪಿಸಿದ್ದಾನೆ. ಯೆಹೋವನು ಅವರನ್ನು ಇಸ್ರಾಯೇಲರ ಕೈಗೆ ಒಪ್ಪಿಸಿದ. ನೋಡಿ ಅವನ ನಂಬಿಕೆ ನೋಡ್ರಿ. ಇವತ್ತು ನಾನೇ ನೀನು ನಂಬಿದಂತೆ ನಿನಗೆ ಆಗ್ತದೆ. ಎಷ್ಟು ಜನ ನಂಬ್ತೀರಿ? ಇವತ್ತು ನೀನು ನಿನ್ನ ಜೀವಿತದಲ್ಲಿ ಸೈತಾನ ನಿನ್ನ ಕರಗಳಿಗೆ ಒಪ್ಪಿಸಿದ್ದಾನೆ ಎಂಬುದಾಗಿ ನಂಬು. ನಿನಗೆ ದೇವರು ಆರೋಗ್ಯವನ್ನು ಕೊಟ್ಟಿದ್ದಾನಂತ ನಂಬು. ದೇವರ ದೊಡ್ಡ ಕಾರ್ಯ ನಿನ್ನ ಜೀವಿತದಲ್ಲಿ ಆತನ ಮಾಡುವವನಾಗಿದ್ದಾನೆ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು ಏನಂತ ಹೇಳಿದ್ರೆ, ಯಾರನ್ನು ಆ ಫಿಲಿಸ್ತೀನನ್ನು ಯಾರ ಕೈಗೆ ಒಪ್ಪಿಸಿದ್ದಾನೆ? ನನ್ನ ಕೈಗೆ ಒಪ್ಪಿಸಿದ್ದಾನೆ. ಯಾರಂತ ಹೇಳುದು? ಆಯುಧ ಹೊರುವವನಿಗೆ ಹೇಳ್ತಾ ಇದ್ದಾರೆ. ಮುಂದೆ ಓದಿ ಮುಂದೆ. ಯೋನಾಥನನು ಅವನ ಆಯುಧಗಳನ್ನುಳ್ಳ ಸೇವಕನು ಹಾ. ತಮ್ಮ ಕೈಕಾಲುಗಳಿಂದ ಗಟ್ಟ ಹತ್ತಿದರು. ಎಲ್ಲಿಂದಂತೆ? ಕೈಕಾಲುಗಳಿಂದ ಗಟ್ಟ ಅಂದ್ರೆ ಹೇಳಿದ್ರೆ ನಾನು ಏನ್ ಹೇಳಿದ್ರೆ, ಎತ್ತರವಾದ ಪ್ಲೇಸಲ್ಲಿ ಹತ್ತಬೇಕಾಗ್ತದೆ. ಆಮೇಲೆ ಅಲ್ಲಿ ಮತ್ತೆ ಯೋನಾಥನು ಫಿಲಿಷ್ಟಿಯರನ್ನು ನೆಲಕ್ಕುರುಳಿಸ್ತಾ ಹೋದನು. ಇಲ್ಲಿ ನೋಡಿ, ಯೋನಾಥನ ಏನ್ ಮಾಡಿದಂತೆ? ಫಿಲಿಷ್ಟಿಯರನ್ನು ಏನ್ ಮಾಡಿದ? ನೆಲ ಕುರುಳಿಸ್ತಾ ಹೋದ ಅಂತೆ. ನೀವು ಒಂದು ವಿಷಯ ತಿಳಿದುಕೊಳ್ಬೇಕು. ಯೋನಾಥನ ಯಾರನ್ನು ಏನ್ ಮಾಡಿಲ್ಲ? ಕೊಲ್ಲಿಲ್ಲ. ಯೋನಾಥನ ಏನ್ ಮಾಡಿದ್ ಗೊತ್ತಿಲ್ಲ? ನೆಲ ಕುರುಳಿಸಿದ್ದು. ಅಲ್ಲಿ ನಾನು ಹೇಳ್ತೇನೆ, ನಿನ್ನ ಶತ್ರುವನ್ನು ದೇವರು ನೆಲಕ್ಕುಳಿಸ್ತಾನೆ. ಕೊಲ್ಬೇಕಾದದ್ದು ಯಾರು? ಮುಂದೆ ಓದಿಯಾ? ಅವನ ಸೇವಕನು ಹಿಂದಿನಿಂದ ಅವರನ್ನು ಕೊಲ್ಲುತ್ತಾ ನಡೆದನು. ಅವನ ಸೇವಕನು ಅವನನ್ನು ಕೊಲ್ಲುತ್ತಾ ಅವನ ಹಿಂದೆ ಹೋದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾನೆ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ದೇವರಿಗೆ ಕೊಲ್ಲಬಹುದಿತ್ತು. ದೇವರಿಗೆ ಕೊಲ್ಲದ್ರೆ ದೇವರಿಗೆ ಏನು ಅದರಲ್ಲಿ ಏನು ಪ್ರಯೋಜನ ಆಗುವುದಿಲ್ಲ. ನಾನು ಹೇಳ್ತೇನೆ, ಕೊಲ್ಲುವ ಅಧಿಕಾರ ನಿನಗೆ ದೇವರು ಕೊಟ್ಟಿದ್ದಾನೆ. ಆಯುಧ ಹೊರುವವನಿಗೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಶತ್ರುವನ್ನು ದೇವರು ನಿನಗೆ ಅಧೀನ ಮಾಡುತ್ತಾನೆ. ನಿನ್ನ ವಿರುದ್ಧ ಶತ್ರು ಎಷ್ಟೇ ಆರ್ಭಟಿಸಿದ್ರು ಸಹ ಅವನ ಆರ್ಭಟದ ಮುಂದೆ ದೇವರು ನಿನಗೆ ಒಂದು ಜಯವನ್ನು ಕೊಡುವವನಾಗಿದ್ದಾನೆ. ಬಲವಾಗಿ ನಂಬ್ತೇನೆ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ಯೋನಾಥ ಯಾರನ್ನು ಸಹ ಕೊಲ್ಲಲಿಲ್ಲ. ಯೋನಾಥ ಏನ್ ಮಾಡಿದ್ದು? ಕೇವಲ ನೆಲೆಗೊಳಿಸ್ತಾ ಬಂದದ್ದು. ಆಯುಧ ಹೊರುವವರು ಏನ್ ಮಾಡ್ತಿದ್ದಾರೆ? ಅಲ್ಲಿ ಕೊಲ್ತಾ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ನಿನ್ನ ವೈರಿಗಳನ್ನು ಉರುಳಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯೇಸು ನಿನ್ನ ವೈರಿಗಳನ್ನು ಉರುಳಿಸ್ತಾನೆ. ನೀನು ಅವನನ್ನು ಕೊಲ್ಲುವಿ. ಅದಕ್ಕೆ ದೇವರ ವಾಕ್ಯ ಓದು. ನೀವು ಧರ್ಮೋಪದೇಶ ಕಾಂಡ ಪುಸ್ತಕ 32ನೇ ಅಧ್ಯಾಯ 30ನೇ ವಾಕ್ಯ ಓದಿ ನೋಡಿ. ಧರ್ಮೋಪದೇಶ ಕಾಂಡ ಪುಸ್ತಕ ಅದರಲ್ಲಿ 32ನೇ ಅಧ್ಯಾಯ 30ನೇ ವಾಕ್ಯ. ಅವರ ಶರಣನು ಶತ್ರುಗಳಿಗೆ ಒಪ್ಪಿಸಿ ಹಾ ಒಡಗಿದ್ದರೆ ಹಾ ಒಬ್ಬನಿಂದ 1000 ಮಂದಿ ಸೋತು ಹೋಗುತ್ತಿದ್ದರು. ಎಷ್ಟಂತೆ? ಒಬ್ಬನಿಂದ 1000 ಜನರು ಸೋತು ಹೋಗುತ್ತಿದ್ದರು. ಯೆಹೋವನು ಕೈ ಬಿಡದಿದ್ದರೆ ಇಬ್ಬರಿಗೆ ಹೆದರಿ 10,000 ಮಂದಿ ಏನ್ ಮಾಡ್ತಿದ್ರು? ಓಡಿ ಹೋಗುತ್ತಿದ್ರಂತೆ. ಇಬ್ಬರಿಗೆ ಹೆದರಿ ಏನ್ ಮಾಡ್ತಿದ್ರೆ? 10,000 ಜನ ಓಡಿ ಹೋಗ್ತಿದ್ರಂತ ಮಾತು ಹೇಳ್ತದೆ. ಅಂದ್ರೆ ಇಲ್ಲಿ ಒಂದು ನೋಡುವ ಸಂಗತಿ ಏನಂತ ಹೇಳಿದ್ರೆ, ಇಲ್ಲಿಂದ ಎಷ್ಟು ಜನ? ಇಬ್ಬರು. ನೋಡಿ, ದೇವರ ವಾಕ್ಯ ಹೇಳ್ತದೆ, ಆ ಸೌಲನಿದ್ದಾರಲ್ಲ, ನೀವು ನೋಡಿ 17ನೇ ವಾಕ್ಯ, 1 ಸಾಮುವೇಲ ಪುಸ್ತಕ 14ನೇ ಅಧ್ಯಾಯ 17ನೇ ವಾಕ್ಯ. ಹಾ ನನ್ನ ಜೊತೆಯಲ್ಲಿದ್ದವರಿಗೆ, ಹಾ ನಮ್ಮನ್ನು ಬಿಟ್ಟು ಹೋದವರು ಯಾರೆಂಬುದನ್ನು ಲೆಕ್ಕ ಮಾಡಿ ನೋಡಿರಿ ಎಂದು ಆಜ್ಞಾಪಿಸಿದರು. ಹಾ ಅವರು ಲೆಕ್ಕ ಮಾಡಿ ಹಾ ನೋಡಿ ಹಾ ಯೋನಾಥನನು ಹಾ ಅವನ ಆಯುಧಗಳನ್ನು ಹೊರುವ ಸೇವಕರನ್ನು ಹಾ ಇಲ್ಲವೆಂದು ತಿಳಿದು ಬಂದಿತು. ನೋಡಿ, ಇಲ್ಲಿ ನೋಡಿ, ಅವರು ಯಾರಂತೆ? ಕೇವಲ ಇಬ್ಬರು ಮಾತ್ರ ಬಂದದ್ದು. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾನೆ, ಅಲ್ಲಿ ಒಬ್ಬನು 1000 ಜನರನ್ನು, ಇಬ್ಬರು 10,000 ಜನರನ್ನು ಏನ್ ಮಾಡ್ತಾನೆ? ಓಡಿಸಲಿಕ್ಕೆ ಶಕ್ತರಾಗಿದ್ದಾನೆ. ಇಲ್ಲಿ ಒಂದು ತಿಳಿದುಕೊಳ್ಬೇಕು, ಮೊದಲನೇದು ಕರ್ತನು, ಸೆಕೆಂಡ್ ನೀನಾಗಿದೆ. ಎಷ್ಟು ಜನ ಹೇಳ್ತಾರೆ? ನನ್ನ ಸಂಗಡ ನನ್ನ ಕರ್ತನಿದ್ದಾನೆ. ನಾನು ಹೋಗುವ ಯುದ್ಧದಲ್ಲಿ ದೇವರು ನನಗೆ ಜಯವನ್ನು ಕೊಡುತ್ತಾನೆ. ನಾನು ಹೋಗುವ ಪ್ರಯಾಣದಲ್ಲಿ ದೇವರು ನನಗೆ ಜಯವನ್ನು ಕೊಡುತ್ತಾನೆ. ಹಾಗಾಗಿ ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕರ್ತನಿದ್ದಾನೆ ಎಂಬುದಾಗಿ ಮರೆಯಬಾರದು. ಕರ್ತ ನಿಮ್ಮ ಸಂಗಡ ಇರುವಾಗ ನೀನು ಭಯಪಡುವ ಅಗತ್ಯ ಇಲ್ಲ. ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವುದಾದ್ರೆ, ಅಲ್ಲಿ 27ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, 27ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ಪೌಲನು ಒಂದು ಹಡಗಿನಲ್ಲಿ ಪ್ರಯಾಣ ಬೆಳೆಸ್ತಾನೆ. ಹಡಗಿನಲ್ಲಿ ಪ್ರಯಾಣ ಬೆಳೆಸುವಾಗ ಆ ಹಡಗಿನಲ್ಲಿ 276 ಜನರು ಇರ್ತಾರೆ. ಈ 276 ಜನರಿರುವಾಗ ನೋಡಿ, ಪೌಲನ ಜೀವಿತದಲ್ಲಿ ದೇವರ ಒಂದು ಪ್ರಕಟಣೆ ಅವನಿಗೆ ಇತ್ತು. ಯಾಕೆ ಗೊತ್ತಿಲ್ಲ? ಅವನು ದೇವರೊಂದಿಗೆ ಏನ್ ಮಾಡ್ತಿದ್ದ? ಜೊತೆಯಾಗಿ ಹೋಗ್ತಾ ಇದ್ದ. ಜೊತೆಯಾಗಿ ಯಾವಾಗ ಅವನ ಸಂದರ್ಶನ ದೇವರು ಮಾಡಿದ, ಅಂದಿನಿಂದ ಅವನು ಕರ್ತನನ್ನು ಬಿಟ್ಟು ಏನ್ ಮಾಡಲಿಲ್ಲ, ಹೋಗಲೇ ಇಲ್ಲ. ಆಮೇಲೆ ಆ ಒಂದು ಸಂದರ್ಭದಲ್ಲಿ ಅವನು ಹೋಗುವಾಗಲೇ, ಆ ಒಂದು ಹಡಗಿನಲ್ಲಿ ಹೋಗುವಾಗಲೇ ಹಡಗಿನ ನಾವಿಕ ಮತ್ತು ಹಡಗಿನ ಯಜಮಾನ ಜೊತೆ ಅವನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಈ ಪ್ರಯಾಣ ನಮಗೆ ಸುರಕ್ಷಿತ
ಸ್ಪಷ್ಟವಾಗಿಲ್ಲ. ಈ ಹಡಗು ಏನಾಗ್ತದೆ, ಕರೆಕ್ಟ್ ನಾಶ ಆಗ್ತದೆ ಎಂಬುದಾಗಿ ಅವನಿಗೆ ಗೊತ್ತಾದಾಗ ಬೈಬಲ್ ಹೇಳ್ತದೆ, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ಆ ಶತಾಧಿಪತಿ ಸಹ ಆ ನಾವಿಕನ ಮಾತಿಗೆ ಮತ್ತು ಆ ಹಡಗಿನ ಯಜಮಾನನ ಮಾತಿಗೆ ಏನ್ ಮಾಡ್ತಾರೆ, ಒಪ್ಪಿ ಆ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಅಪೊಸ್ತಲರ ಕೃತ್ಯ 27ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಪೌಲರು ಒಂದು ಮಾತು ಹೇಳ್ತಾರೆ. ಪುನಃ ಯಾರಾದ್ರೂ ಓದ್ಬೋದು. ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟ ಆಗುವುದಿಲ್ಲ. ಅವನು ಹೇಳೋ ಮಾತು ಏನಂದ್ರೆ, ನಾನು ಯಾರವನಾಗಿದ್ದೇನೋ ನೋಡಿ, ಯಾರನ್ನು ಸೇವಿಸ್ತೇನೋ ಆ ದೇವರಿಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ನೋಡಿ, ದೇವರು ಯಾರಿಗೆ ಹೇಳುವುದು? ಪೌಲನಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ಇವತ್ತು ನಾನು ಹೇಳ್ತೇನೆ, ನೀನು ದೇವರ ಸಂಗಡ ನಿಲ್ಲುವಾಗ ನೀನು ಯಾವ ವಿಷಯದಲ್ಲಿ ಹೆದರಬೇಡ, ನಿನ್ನ ಆರೋಗ್ಯದ ವಿಷಯದಲ್ಲಿ ಹೆದರಬೇಡ. ದೇವರಿಗೆ ಗೊತ್ತಿಲ್ಲದೆ ಯಾವುದು ನಡೆಯುವುದಿಲ್ಲ. ದೇವರ ಒಂದೊಂದು ಕೂದಲು ನಿನ್ನದು ಎಣಕೆಯಲ್ಲಿದೆ. ಅಲ್ಲಿ ಕರ್ತನಿಗೆ ಸ್ತೋತ್ರವಾಗಲಿ. ಬಹು ಗುಬ್ಬಿಗಿಂತ ನೀನೇನಾಗಿದೆ, ಶ್ರೇಷ್ಠವಾಗಿದೆ. ಇವತ್ತು ನಾನು ಹೇಳ್ತೇನೆ, ಆಯುಧ ಹೊರುವವ ಮತ್ತು ಯೋನಾಥನು ಒಟ್ಟಿಗೆ ಹೋದ ಹಾಗೆ ಇವತ್ತು ನಾನು ಮತ್ತು ಕರ್ತನ ಏನಾಗಿದ್ದೇವೆ, ಒಟ್ಟಿಗೆ ಹೋಗ್ತಾ ಇದ್ದೇವೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. ಅದು ಏನಾಯ್ತು, ಹಡಗು ಏನಾಯ್ತಂತೆ, ಒಂದು ದಿಬ್ಬಕ್ಕೆ ತಾಗಿ ಏನಾಯ್ತು, ಅದು ಅಲ್ಲಿ ಸಿಕ್ಕಿದ ನಿಮಿತ್ತವಾಗಿ ಅಲೆಗಳ ಹೊಡೆತಕ್ಕೆ ಏನಾಯ್ತು, ಹಡಗೇನಾಯ್ತು, ಹೊಡೆದು ಹೋಯ್ತಂತೆ. ಹೊಡೆದು ಹೋಗುವಾಗ ಬೈಬಲ್ ಹೇಳ್ತದೆ, ಆ 276 ಜನರು ಏನಾದ್ರು ಅವರು ದಳಕ್ಕೆ ಸೇರಿಸ್ತಾರೆ. ಯಾವ ದಳ? ಮೆಲಿತಿ ಎಂಬ ದಳಕ್ಕೆ ಅಲ್ಲಿ ಸೇರ್ತಾರೆ. ಮೆಲಿತಿ ಎಂಬ ದಳಕ್ಕೆ ಸೇರುವಾಗ ಅಲ್ಲಿಯ ಜನರು ಏನ್ ಮಾಡ್ತಾರೆ ಅಂತ ಹೇಳಿ, ಆ ಚಳಿಯ ಸ್ನಾನ ಆದ್ರಿಂದ ಅಲ್ಲಿ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಅವ್ರು ಏನ್ ಮಾಡ್ತಾರೆ, ಅವರಿಗೆ ಚಳಿ ಕಾಯಿಸ್ಲಿಕ್ಕೆ ಬೆಂಕಿಯನ್ನು ಹಾಕ್ತಾರಂತೆ. ಚಳಿ ಕಾಯಿಸ್ಲಿಕ್ಕೆ ಬೆಂಕಿ ಹಾಕುವಾಗ ಪೌಲ ಒಂದು ಕಟ್ಟಿಗೆ ಹೊತ್ತುಕೊಂಡು ಆ ಬೆಂಕಿಗೆ ಹಾಕುವಾಗ ಬೈಬಲ್ ಹೇಳ್ತದೆ, ಅದರ ಒಳಗಿಂದ ಒಂದು ಹಾವು ಬಂದು ಏನಾಯ್ತಂತೆ, ಅವನ ಕೈಯನ್ನು ಏನ್ ಮಾಡ್ತದೆ, ಸುಟ್ಟಿರ್ತದಂತೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಅವನ ಕೈಯಲ್ಲಿ ಹಾವು ಜೋಳಾಡುವುದನ್ನು ನೋಡಿ ಅವರು ಒಂದು ಮಾತು ಹೇಳ್ತಾರೆ, ಗೊತ್ತಿಲ್ಲ, ಇವನು ಕೊಲೆ ಪಾತಕನೇ, ಇವನು ಕೊಲೆ ಪಾತಕನೇ. ನಾನು ಹೇಳ್ತೇನೆ, ಮನುಷ್ಯ ನಿನ್ನ ಬಗ್ಗೆ ಏನ್ ಹೇಳ್ತಾನೆ ಅದನ್ನ ನಂಬೇಡ. ಕರ್ತನು ನಿನ್ನ ಬಗ್ಗೆ ಏನ್ ಹೇಳ್ತಾನೆ ಅದನ್ನು ಮಾತನಾಡು. ಎಷ್ಟು ಜನ ಬಿಲಿ ಮಾಡ್ತಾರೆ, ಎಷ್ಟು ಜನ ಬಿಲಿ ಮಾಡ್ತಾರೆ. ನೀನು ಜನರನ್ನು ನೋಡ್ಬೇಡ. ನಿನ್ನ ದೇವರು ಸ್ವಲ್ಪ ಜನರಾದ್ರೂ ಸಹ, ದೊಡ್ಡ ಜನರಾದ್ರೂ ಸಹ ಜಯವನ್ನು ಕೊಡುವವನಾಗಿದ್ದಾನೆ. ನಿನ್ನ ದೇವರು ದೊಡ್ಡ ರೋಗವಾದ್ರೂ ಸಹ, ಚಿಕ್ಕ ರೋಗವಾದ್ರೂ ಸಹ ಜಯ ಕೊಡುವ ದೇವರವನಾಗಿದ್ದಾನೆ. ನೋಡಿ, ಅಲ್ಲಿ ವಾಕ್ಯ ಇರ್ತದೆ ಏನಂತ ಹೇಳಿದ್ರೆ, ಅಲ್ಲಿದ್ದ ಜನರಿಗೆ ಇವನು ಕೊಲೆ ಪಾತನೆ. ಆ ಸಮುದ್ರದ ದೇವತೆ ಇವನನ್ನು ಬಿಟ್ಟಿತು, ಆದರೆ ನ್ಯಾಯ ದೇವತೆ ಇವನನ್ನು ಬಿಡಲಿಲ್ಲ. ವಾಕ್ಯ ಇರ್ತದೆ, ಎಲ್ಲರೂ ಇವನು ನೋಡ್ತಾ ಇದ್ದಾರೆ. ಏನು ಗೊತ್ತಿಲ್ಲ, ಇವನು ಪಾಪಿ ಹೋಗ್ತಾನೆ, ಇವನು ಏನಾಗ್ತಾನೆ, ಸಾಕ್ತಾನೆ, ಎಲ್ಲ ನೋಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಲೋಕ ನಿನ್ನನ್ನು ನೋಡುವಾಗ ದೇವರು ನಿನ್ನನ್ನು ಅಸಾಮಾನ್ಯ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸ್ತಾನೆ. ಓ ರಿಕಲಬಲ ಸಕ್ಕರ ರಿಹಂದರವನ ಶಂಕರ, ನೀನು ಯಾರು? ದೇವರ ಆಯುಧವನ್ನು ಹೊರುವವನಾಗಿದ್ದೀ. ಹಲ್ಲೆಲೂಯ. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾನೆ. ಆ ಸಂದರ್ಭದಲ್ಲಿ ಪೌಲನು ಏನ್ ಮಾಡ್ತಾರಂತೆ, ಅವನ ಕೈಯಲ್ಲಿ ಏನ್ ಮಾಡ್ತಾನೆ, ಜಾಡಿಸಿ ಅದನ್ನ ಎಲ್ಲಿಗೆ ಹಾಕ್ತಾರಂತೆ, ಬೆಂಕಿಗೆ ಹಾಕ್ತಾರಂತೆ. ಬೆಂಕಿಗೆ ಹಾಕುವಾಗ ಅವ್ರು ನೋಡ್ತಾರೆ, ಈಗ ಸಾಯ್ತಾನೆ, ಈಗ ಸಾಯ್ತಾನೆ, ಸಾಯ್ತಾನೆ ಎನ್ನುವಾಗ ಅವನಲ್ಲಿ ಏನಾಗದಾಗ ಅವನು ನೋಡಿ ಏನ್ ಹೇಳ್ತಾರೆ, ದೇವರ ಮನುಷ್ಯ. ಇವತ್ತು ನೀನು ರೋಗದಲ್ಲಿ ಹೋಗಿರಬಹುದು, ದೇವರು ನಿನ್ನನ್ನು ಕಂಡು ಹೇಳ್ತಾರೆ, ಜನರು ನಿನ್ನನ್ನು ಕಂಡು ಹೇಳ್ತಾರೆ, ನೀನು ದೇವರ ಮನುಷ್ಯ, ನೀನು ದೇವರ ಆಯುಧವನ್ನು ಬರುವ ವ್ಯಕ್ತಿ ಎಂಬುದಾಗಿ ದೇವರು ನಿನ್ನ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡಲಿಕ್ಕೆ ದೇವರು ಪ್ರಾರಂಭಿಸ್ತಾನೆ. ದೇವ ಜನರನ್ನು ಅದಕ್ಕೋಸ್ಕರ ನಿನ್ನ ಇಟ್ಟಿದ್ದಾನೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಅಷ್ಟು ಮಾತ್ರವಲ್ಲ, ಅಲ್ಲಿ ಬೈಬಲ್ ಹೇಳ್ತದೆ, ಆ ಪಟ್ಟಣದ ಒಂದು ಯಜಮಾನ ಅವನ ತಂದೆಗೆ ಹುಷಾರಿಲ್ಲದಾಗ ಪೌಲನು ಆ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಾಗ ಏನಾಯ್ತು, ಅವನು ಸ್ವಸ್ಥನಾದಂತ ವಾಕ್ಯ ಹೇಳ್ತದೆ. ಯಾವ ವ್ಯಕ್ತಿ ಅಲ್ಲಿ ಸಾಯ್ತಾನೆ ಎಂಬುದಾಗಿ ಹೇಳಿದ ವ್ಯಕ್ತಿ ಆ ಒಂದು ದೇವರ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾದರೆ ಇವತ್ತು ನಿನ್ನ ಮೂಲಕ ಅನೇಕ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಉಂಟು. ಎಷ್ಟು ಜನ ನಂಬ್ತೀನಿ? ಹಲ್ಲೆಲೂಯಾ. ನನ್ನ ಮನೆಯಲ್ಲಿ ನನ್ನ ಮೂಲಕ ದೇವರು ಕಾರ್ಯ ಮಾಡ್ತಾನೆ. ಇವತ್ತು ನಾನು ನೀನು ಒಬ್ಬನಾಗಿರಬಹುದು, ಅಲ್ಲಿ ಕರ್ತನಿನ ಸಂಗಡ ಇದ್ದಾನೆ, ಕರ್ತನಿನ ಸಂಗಡ ಇದ್ದಾನೆ,
ಕರ್ತನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೆಲಕ್ಕುಳಿಸ್ತಾನೆ. ಕೊಲ್ಲುವ ಅಧಿಕಾರ ನಿನಗೆ ಕೊಟ್ಟಿದ್ದಾನೆ, ಅಲ್ಲಿ ನಿನಗೆ ಕೊಟ್ಟಿದ್ದಾನೆ. ಯಾಕಂದ್ರೆ ಅವನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಮೊದಲನೇ ಕರ್ತನು, ಎರಡನೇವನು ಯಾರಾಗಿದ್ದಾರೆ? ನಾವಾಗಿದ್ದೇವೆ. ಮೊದಲನೇ ಗುಂಪಿನಲ್ಲಿ 20 ಮಂದಿ ಫಿಲಿಷ್ಟಿಯರ ಯುದ್ಧಕ್ಕೆ ಬರ್ತಾರೆ. ಅಲ್ಲಿ ನಾವು ನೋಡ್ತೇವೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ 20 ಜನರ ಆ ಮಂದಿಯನ್ನು ಅವ್ರು ಕೊಲ್ತಾರೆ. ಅವ್ರು ಕೊಲ್ಲದಿದ್ದಾಗ ಅಲ್ಲಿ ವಾಕ್ಯ ಉಳಿದ ಗುಂಪಿನವರಿಗೆ ಏನಾಗ್ತದೆ? ಭಯ ಸ್ಟಾರ್ಟ್ ಆಗ್ತದೆ. 20 ಜನರನ್ನು ಕೊಂದದ್ದು ಖಾಲಿ ಅವರು 20 ಜನರನ್ನು ಕೊಂದ ಕೂಡಲೇ ಉಳಿದವರಿಗೆ ಭಯ. ನಾನು ಹೇಳ್ತೇನೆ, ಸೈತಾನ ನಿನ್ನ ನೋಡಿ ಭಯಪಡ್ತಾನೆ, ರೋಗ ನಿನ್ನ ನೋಡಿ ಭಯಪಡ್ತಾನೆ. ನಾನು ಹೇಳ್ತೇನೆ, ನೀನು ಯಾರು? ಆಯುಧವನ್ನು ಹೊರುವವನಾಗಿದ್ದೇನೆ. ಯಾರ ಆಯುಧ? ಕರ್ತನ ಆಯುಧವನ್ನು ಹೊರುವವನಾಗಿದ್ದೇನೆ. ನಾನು ಹೇಳ್ತೀನಿ, ಇವತ್ತಿನಿಂದ ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ದೇವರು ಮಾಡಲಿಕ್ಕೆ ನಮ್ಮ ಸಂಗಡವನ್ನು ಕಾರ್ಯ ಮಾಡುವ ದೇವರಾಗಿದ್ದಾನೆ. ಇಲ್ಲಿ ನೋಡಿ ಕೂಡಲೇ ಆ ಒಂದು ಅಲ್ಲಿ ಏನಾಗ್ತದೆ, ಅಲ್ಲಿ ಬೈಬಲ್ ಹೇಳ್ತದೆ, ಅವರು ಏನಾಗ್ತದೆ ಭಯವಾಗಿ ಚದ್ರಿ ಹೋದರು. ಮತ್ತೆ ಅಲ್ಲಿ ಉಳಿದ ಗುಂಪಿನವರು ಭಯವಾಗಿ ಒಬ್ಬರನ್ನೊಬ್ಬರು ಏನ್ ಮಾಡ್ತಾರಂತೆ? ಕೊಲ್ಲಿಕ್ಕೆ ಪ್ರಾರಂಭಿಸ್ತಾರಂತೆ. ಮುಂದೆ ನಾವು ನೋಡುವಾಗ ಅವರೇನ್ ಮಾಡ್ತಾರೆ? ಕೊಲ್ಲಿಕ್ಕೆ ಪ್ರಾರಂಭಿಸ್ತಾರಂತೆ. ಆಮೇಲೆ ಅಲ್ಲಿ ನೋಡಿ, ಅಲ್ಲಿ ದೇವರ ವಾಕ್ಯ ಇರ್ತದೆ ಏನಂತ ಹೇಳಿದ್ರೆ, ನೀವು ದೇವರ ವಾಕ್ಯದಲ್ಲಿ ನೆಕ್ಸ್ಟ್ ನೀವು ನೋಡುವಾಗ ಅಲ್ಲಿ 1:14-15 ವಾಕ್ಯ ಓದಿ. ಅವನು ಕೈ ನಿಲ್ಲಿಸಲು ಯಾಜಕನಿಗೆ ಹೇಳಿ ತನ್ನ ಜೊತೆಗಳನ್ನು ಕೂಡಿಕೊಂಡು ಅಷ್ಟರಲ್ಲಿ ಫಿಲಿಷ್ಟಿಯರ ಸೈನ್ಯದಲ್ಲಿ ಉಂಟಾಗಿ ಒಬ್ಬರನ್ನೊಬ್ಬರು ಕೊಂದು ಹಾಕುತ್ತಿದ್ದರು. ಒಬ್ಬರನ್ನೊಬ್ಬರು ಏನ್ ಮಾಡ್ತಿದ್ರಂತೆ? ಕೊಂದು ಹಾಕ್ತಿದ್ರಂತೆ. ಇವನು ಫಸ್ಟ್ ಕೊಂದದ್ದು ಎಷ್ಟು ಜನ? ಖಾಲಿ 20 ಜನರು ಮಾತ್ರ. ನಾನು ಹೇಳಿದೆ, ಫಿಲಿಷ್ಟಿಯ ಸೈನ್ಯ ಏನಾಗಿದೆ? ದೊಡ್ಡ ದೊಡ್ಡ ಗುಂಪಿನ ಸೈನ್ಯವಾಗಿತ್ತು, ಸಹಸ್ರಾರು ಕಾಲ್ಪಡಗಳು. ಆಮೇಲೆ ಇಷ್ಟು ದೊಡ್ಡ ಸೈನ್ಯವನ್ನು ಕರ್ತನು ಯಾರಿಗೆ ಸರೆಂಡರ್ ಮಾಡ್ತಿದ್ದಾರೆ? ಯೋನಾಥನಿಗೆ ಮತ್ತು ಆಯುಧ ಹೊರುವವನಿಗೆ. ನಿಮಗೆ ಇನ್ನೊಂದು ವಿಷಯ ಗೊತ್ತುಂಟ? ಅರಸನ ಕೈಯಲ್ಲಿ ಶ್ರೇಷ್ಠವಾದ ಕತ್ತಿ ಉಂಟು. ಎಂದು ಶ್ರೇಷ್ಠವಾದ ಕತ್ತಿ ಉಂಟು. ಈ ಕತ್ತಿ ಅರಸನ ಕೈಯಲ್ಲಿ ಮಾತ್ರವಲ್ಲ, ಇನ್ನು ಯಾರ ಕೈಯಲ್ಲಿ ಇರ್ತದೆ? ಆಯುಧ ಹೊರುವವನ ಕೈಯಲ್ಲಿ ಇರ್ತದೆ. ನಾನು ಹೇಳ್ತೇನೆ, ಕರ್ತನ ಕೈಯಲ್ಲಿ ವಾಕ್ಯ ಇದ್ರೆ ಆ ವಾಕ್ಯ ನಿನಗೆ ಸಹ ಕೊಟ್ಟಿದ್ದಾನೆ. ಅಲ್ಲಿ ನಾವು ಹೋರಾಡುವುದು ಅಲ್ಲಿ ದೇವರ ವಾಕ್ಯ ಎಂಬ ಕತ್ತಿಯಿಂದ, ನಾವು ಪ್ರಾರ್ಥನೆ ಎಂಬ ಕತ್ತಿಯಿಂದ ಸೈತಾನನನ್ನು ಜಯಿಸುವವರಾಗಿದ್ದೇವೆ. ನಾನು ಹೇಳ್ತೇನೆ, ಈ ಲೋಕದಲ್ಲಿ ನಿನ್ನ ವಿರುದ್ಧ ಯಾರು ಎದುರು ನಿಂತು ಸಹ ನೀನು ಭಯಪಡಬೇಕಾಗಿಲ್ಲ. ನಿನ್ನ ಸಂಗಡ ಕರ್ತನಿದ್ದಾನೆ. ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ನಾನು ನೋಡ್ತೇನೆ, ಇಲ್ಲಿ ನಾವು ನೋಡ್ತೇವೆ ಆಯುಧ ಹೊರುವವ ಮತ್ತು ಅರಸರು ಹೇಗೆ ಹೋಗ್ತಾರೆ? ಅವರಿಬ್ಬರು ಜೊತೆಯಾಗಿ ಹೋಗ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಜೊತೆಯಾಗಿ ಹೋಗ್ತಾ ಇದ್ದಾರೆ. ನಾನು ಹೇಳ್ತೇನೆ, ನಾನು ಮತ್ತು ನನ್ನ ಕರ್ತನ ಜೊತೆಯಾಗಿ ಹೋಗ್ತೇವೆ. ನಾನು ಹೇಳ್ತೇನೆ, ಕರ್ತ ನಮ್ಮ ಸಂಗಡ ಇರೋದ್ರಿಂದ ಕರ್ತನ ಎಂದಿಗೂ ಸಹ ನಮ್ಮನ್ನು ಕೈ ಬಿಡುವುದಿಲ್ಲ. ಅಲ್ಲಿ ಅವರು ಒಬ್ಬರೊಬ್ಬರು ಏನ್ ಮಾಡ್ತಾರೆ? ನಂಬಿಕೆ ಇಟ್ಟಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ನಿನಗೆ ಕರ್ತನಲ್ಲಿ ವಿಶ್ವಾಸವಿರಬೇಕು, ಕರ್ತನಿಗೆ ನಿನ್ನಲ್ಲಿ ವಿಶ್ವಾಸವಿದೆ. ಅಲ್ಲೆಲ್ಲೂಯ್ಯ. ನೋಡಿ, ಈ ಘಟನೆ ಯಾವಾಗ ನಡೀತದೆ ಅಂತ ಹೇಳಿದ್ರೆ ಸೌಲನಿಗೆ ಗೊತ್ತೇ ಇಲ್ಲ. ಸೌಲನಿಗೆ ಗೊತ್ತಿಲ್ಲದೆ ಇಬ್ಬರು ವ್ಯಕ್ತಿಗಳು ಈ ಒಂದು ಕಾರ್ಯಕರ್ತನ ಮಾಡಲಿಕ್ಕೆ ಸಾಧ್ಯವಾದರೆ, ಇವತ್ತು ನಾನು ಹೇಳ್ತೇನೆ, ನಿಮ್ಮ ಕುಟುಂಬದಲ್ಲಿ ಆತನ ಮಾಡುವವನಾಗಿದ್ದಾನೆ, ನಮ್ಮ ಸಭೆಯಲ್ಲಿ ಈ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಹಾಗಾಗಿ ಭಯಪಡುವ ಅಗತ್ಯ ಇಲ್ಲ. ಫಿಲಿಷ್ಟಿಯರ ದೊಡ್ಡ ಶೂರರೊಂದಿಗೆ ಬಂದಿರಬಹುದು, ಆದರೆ ನಾನು ಮತ್ತು ಕರ್ತನಿರುವಾಗ ಫಿಲಿಷ್ಟಿಯ ಶಕ್ತಿಯನ್ನು ದೇವರು ನಮ್ಮ ಕಾಲ ಕೆಳಗಾಗಿ ತಿಳಿಯುವವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನೋಡಿ, ದಾವೀದನ ಸೀಕ್ರೆಟ್ ಅದೇ ಆಗಿದೆ. ದಾವೀದ ಸಹ ಹಾಗೆ, ಹೇಗೆ ಯೋನಾಥನ ಹಾಗೆ ದಾವೀದ ಸಹ ಏನಂತ ಹೇಳಿದ್ರೆ, ಈ ಸುನ್ನತಿ ಇಲ್ಲದ ಈ ಮನುಷ್ಯರು ಅಲ್ಲಿ ನನ್ನ ದೇವರ ಬಗ್ಗೆ ಈ ಅಳಿಸಲಿಕ್ಕೆ ಎಷ್ಟು ಇವನಿಗೆ ಧೈರ್ಯ. ಅಲ್ಲಿ ನಾನು ಹೇಳ್ತೇನೆ, ನಿನ್ನ ದೇವರ ಮುಂದೆ ಯಾರು ನಿಲ್ಲಕ್ಕೆ ಆಗೋದಿಲ್ಲ. ಹೆಚ್ಚು ಜನ ನಂಬ್ತೀರಿ? ಅಲ್ಲೆಲ್ಲೂಯ್ಯ. ನಿನ್ನ ದೇವರ ಮುಂದೆ ಯಾವ ಮಾಟ ಮಂತ್ರ ಶಕ್ತಿ ನಿಲ್ಲುವುದಿಲ್ಲ. ನಿನ್ನ ದೇವರ ಮುಂದೆ ಯಾವ ರೋಗ ನಿಲ್ಲುವುದಿಲ್ಲ. ನಿನ್ನ ದೇವರ ಮುಂದೆ ಯಾವ ದೆವ್ವಗಳು ನಿಲ್ಲುವುದಿಲ್ಲ. ದೆವ್ವಗಳು ನಡುಗುವಂತೆ, ರೋಗಗಳು ನಡುಗುವಂತೆ, ಶತ್ರು ನಡುಗುವಂತೆ ದೇವರು ಈ ದಿನ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಅಲ್ಲೆಲ್ಲೂಯ್ಯ. ಹಾಗಾಗಿ ಭಯಪಡುವುದು ಬೇಡ ಪ್ರಿಯರೇ. ಅಲ್ಲಿ ನಂಬ್ತೇವೆ, ಅಲ್ಲಿ ಈ ದಿನ ದೇವರು ನಿಮ್ಮ ಜೊತೆ ಮಾತನಾಡುತ್ತಿದ್ದಾನೆ. ಹೇಗೆ ಯೋನಾಥನು ಅಲ್ಲಿ ಫಿಲಿಷ್ಟಿಯರ ಮೇಲೆ ಬಿದ್ದಾಗ ಅವನಿಗೆ ಒಂದು ವಿಶ್ವಾಸ ಇತ್ತು ಅಂತ ಹೇಳಿದ್ರೆ, ಆಯುಧ ಹೊರುವ ನನ್ನ ಸಂಗಡ ಇದ್ದಾನೆ. ಅಲ್ಲೆಲ್ಲೂಯ್ಯ. ಅವರು ಜೊತೆಯಾಗಿ ಹೋದರು. ಇವತ್ತು ನೀನು ಮತ್ತು ಕರ್ತನ ಜೊತೆಯಾಗಿ ಹೋಗಲಿ. ಒಬ್ಬನಿಂದ 1000 ಜನರು ಉರುಳಲಿಕ್ಕೆ ಸಾಧ್ಯವಾದರೆ ನಿನ್ನ ಶತ್ರು ನಿನ್ನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಎಷ್ಟು ಜನ ಬಿಲೀವ್ ಮಾಡ್ತೇನೆ? ಈ ಒಂದು ತಿಂಗಳಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ,
ಈ ಜುಲೈ ತಿಂಗಳ ಪ್ರಥಮ ವಾರದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ತಿಂಗಳಲ್ಲಿ ದೇವರು ನಿನ್ನ ಸಂಗಡ ಇದ್ದಾನೆ. ಅಲ್ಲಿ ನಾವು ಕಳೆದ 6 ತಿಂಗಳು ಇವತ್ತು 7ನೇ ತಿಂಗಳಿಗೆ ಬಂದಿದ್ದೇವೆ. ಅಲ್ಲಿ 7 ಎಂಬುದು ಏನು ತೋರಿಸ್ತದೆ? ಪರಿಪೂರ್ಣತೆ ತೋರಿಸ್ತದೆ. ದೇವರು ಈ ಭೂಮಿ ಆಕಾಶವನ್ನು ಉಂಟು ಮಾಡು 7 ದಿವಸದ ನಂತರ ಏನು ಮಾಡಿದ? ವಿಶ್ರಮಿಸಿಕೊಂಡ. ದೇವರು ನಿನಗೆ ಸಹ ಆ ರೀತಿಯಲ್ಲಿ ವಿಶ್ರಮಿಸಿಕೊಂಡು ಮಾಡ್ತಾನೆ. ನಿನ್ನ ಶತ್ರುವಿನ ಭಯದಿಂದ ದೇವರು ಹೊರಗೆ ತರ್ತಾನೆ. ನಿನ್ನ ರೋಗದ ಭಯದಿಂದ ದೇವರು ಹೊರಗೆ ತರ್ತಾನೆ. ಯಾಕಂತ ಹೇಳಿದ್ರೆ ನಿನಗೋಸ್ಕರ ಯುದ್ಧ ಶೂರನು ನಿನ್ನ ಸಂಗಡ ನಿಂತಿರುವಾಗ ನೀನು ಭಯಪಡುವ ಅಗತ್ಯ ಇಲ್ಲ. ನಿನ್ನ ಕುಟುಂಬದ ವಿರುದ್ಧ, ನಿನ್ನ ಮಕ್ಕಳ ವಿರುದ್ಧ, ನಿನ್ನ ಜೀವಿತ ವಿರುದ್ಧ ಎದ್ದೇ ಇರುವ ಈ ಬಿರುಗಾಳಿಯನ್ನು ಶಾಂತಪಡಿಸಲಿಕ್ಕೆ ಕರ್ತನ ನಿನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ನೀನು ಯಾವಾಗಲೂ ತಿಳಿದುಕೊಂಡು ನಂಬಿಕೆ ಹೆಚ್ಚಿನ ಹಾಕು. ದೇವರು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ನಾನು ಹೇಳ್ತೇನೆ ಇವತ್ತು, ಹಲ್ಲೆಲೂಯಾ, ಈ ಯೋನಾಥನ ಸಂಗಡ ಆಯುಧ ಹೊರವು ನಿಂತ ಹಾಗೆ ಇವತ್ತು ನಮ್ಮ ಸಂಗಡ ಕರ್ತ ನಿಂತಿದ್ದಾನೆ. ನಾವು ಕರ್ತನ ಸಂಗಡ ನಡೆಯುವವರಾಗಿದ್ದೇವೆ. ಕರ್ತನು ನಮ್ಮ ಸಂಗಡ ಯಾವಾಗಲೂ ಬಿಡುವುದಿಲ್ಲ. ದೇವರ ವಾಕ್ಯ ಹೇಳ್ತಿದೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ. ಇವತ್ತು ನೀನು ಭಯದಲ್ಲಿದ್ದೀಯ, ಕರ್ತನಿನ ಸಂಗಡ ಇದ್ದಾನೆ. ಕರ್ತನಿನ ಸಂಗಡದಲ್ಲಿದ್ದಾನೆ. ಹಾಗಾಗಿ ಭಯಪಡುವುದು ಬೇಡ. ನಿನ್ನ ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳು. ಓ ಕರ್ತನೆ, ನೀನು ನನ್ನ ಸಂಗಡ ಇರುವುದಕ್ಕೆ ಸ್ತೋತ್ರ. ಕರ್ತನೆ, ನೀನು ನನ್ನ ಸಂಗಡ ಹೆಚ್ಚಿ ಹಾಕುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ಹಲ್ಲೆಲೂಯಾ. ಯೋನಾಥನಿಗೆ ದೇವರ ಮೇಲೆ ನಂಬಿಕೆ, ದೇವರ ವಿಶ್ವಾಸ. ಅವನು ಅವತ್ತು ನೀವು ಇಲ್ಲೇ ಇರಿ ಅಂತ ಹೇಳಿದ್ರೆ ನಾವು ಇಲ್ಲೇ ನಿಲ್ಲುವ. ಅವನು ನಮ್ಮ ಬಳಿಗೆ ಬನ್ರಿ ಎಂಬುದಾಗಿ ಕರೆದರೆ ಅವನನ್ನು ನಮಗೆ ಸರೆಂಡರ್ ಮಾಡಿದ್ದಾನೆ ಎಂಬುದಾಗಿ ಅರ್ಥ. ಇದೇ ಗುರುತು ಎಂಬುದಾಗಿ ಹೇಳಿದ ಪ್ರಕಾರ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸೈತಾನ ನಿಮ್ಮನ್ನು ಮುಟ್ಟಿರುವುದಾದರೆ ಸೈತಾನನಿಂದ ದೇವರು ಜಯವನ್ನು ಕೊಡುತ್ತಾನೆ. ರೋಗ ನಿಮ್ಮನ್ನು ಮುಟ್ಟಿರುವುದಾದರೆ ರೋಗದಿಂದ ದೇವರು ಜಯವನ್ನು ಕೊಡುವವನಾಗಿದ್ದಾನೆ. ಥ್ಯಾಂಕ್ಯೂ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿ. ಎಲ್ಲರಿಡುವ ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಎಲ್ಲರಿಡುವ ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ನಿನ್ನ ನಂಬಿ ಬಂದವರ, ನಿನ್ನ ನಂಬಿ ಬಂದವರ ಕೈಯಿಲ್ಲವೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಹೆಚ್ಚು ಜನ ನಂಬ್ತೀರಿ? ಯೋನಾಥ ಮತ್ತು ಆಯುಧ ಹೊರುವವರು ಮಾತ್ರ ಆ ದೊಡ್ಡ ದಂಡು ಫಿಲಿಷ್ಟಿಯರ ವಿರುದ್ಧ ಹೋಗ್ತಾ ಇದ್ದಾರೆ. ಇವತ್ತು ನೀನು ಮತ್ತು ನಿನ್ನ ಕರ್ತನಿರುವಾಗ ನಿನ್ನ ವಿರುದ್ಧ ಇರುವ ಎಷ್ಟೇ ದೊಡ್ಡ ಸಮಸ್ಯೆ ಆಗಿರಲಿ, ದೇವರು ಅದನ್ನು ನಿನ್ನ ಕೈಗೆ ಒಪ್ಪಿಸ್ತಾನೆ. ನೀನು ಭಯಪಡುವ ವಿಷಯದಲ್ಲಿ ದೇವರು ಜಯವನ್ನು ಕೊಡುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಕೈಗಳನ್ನೆತ್ತಿ ಹೇಳಿ, ದೇವರೇ ನೀನು ನನ್ನನ್ನು ಆರಿಸಿ ತೆಗೆದುಕೊಂಡದಕ್ಕೆ ಸ್ತೋತ್ರ. ದೇವರೇ ನೀನು ನಿನ್ನ ಆಯುಧವನ್ನು ಹೊರುವ ವ್ಯಕ್ತಿ
ರೀತಿಯಾಗಿ ನೀನು ನನ್ನನ್ನು ಮಾಡಿದಿ, ಅದಕ್ಕೆ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನಿನಗೆ ಸ್ತೋತ್ರವಾಗಲಿ. ಈ ನಿನ್ನ ಮಕ್ಕಳನ್ನು ನಾನು ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ದೇವರೇ, ಈ ತಿಂಗಳಲ್ಲಿ ಕರ್ತನೆ ಇವರು ಹೋಗುವ ಸ್ಥಳಗಳಲ್ಲಿ ಕರ್ತನೆ ನೀನು ಅವರ ಜೊತೆ ಇರುವುದಕ್ಕೆ ನಿನಗೆ ಸ್ತೋತ್ರ. ಅವರಿಗೊಂದು ದೊಡ್ಡ ಜಯ ನೀನು ಕೊಡುವುದಕ್ಕೆ ನಿನಗೆ ಸ್ತೋತ್ರಪ್ಪ. ಹೌದು ಕರ್ತನೆ, ನಿನ್ನನ್ನು ನಂಬಿದವರನ್ನು ನೀನು ಕೈ ಬಿಡುವುದೇ ಇಲ್ಲ. ಇವತ್ತು ದೇವರು ಈ ಮಕ್ಕಳ ನಿರ್ಭಾಸಗಳಿಗೆ ಒಪ್ಪಿಸ್ತೇನೆ. ದೊಡ್ಡ ದೊಡ್ಡ ಸಾಕ್ಷಿ ಮಕ್ಕಳ ಮೂಲಕ ಕೇಳುವಂತೆ ಮಾಡುತ್ತಾನೆ. ದೇವರ ಸಾಕ್ಷಿ ಎಲ್ಲ ಮಕ್ಕಳ ಜೀವಿತದಲ್ಲಿ ದೇವರೇ ಮಹಿಮೆಯಾದ ಕಾರ್ಯ ನೀನು ಪ್ರಕಟಪಡಿಸುವುದಕ್ಕೆ ಸ್ತೋತ್ರ. ದೇವರು ಇವರು ಹೀಗಿರುವುದಿಲ್ಲ, ಇವರನ್ನು ನೀನು ಆರೋಗ್ಯ ಶರೀರವನ್ನು ಕೊಟ್ಟು ದೊಡ್ಡ ದೊಡ್ಡ ಟೆಸ್ಟ್ ಮನಿ ಹೇಳುವಂತೆ ಮಾಡೋಕೆ ಅದಕ್ಕೆ ನಿನಗೆ ಸ್ತೋತ್ರ. ನಿನ್ನ ಮಹಿಮೆಗೋಸ್ಕರ ಅವರು ಉಪಯೋಗಿಸ್ತೀನಿ, ಅದಕ್ಕೆ ಸ್ತೋತ್ರ. ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಅವರನ್ನು ಉಪಯೋಗಿಸ್ತೀನಿ, ಅದಕ್ಕೆ ನಿನಗೆ ಸ್ತೋತ್ರಪ್ಪ. ಇಲ್ಲಿ ಬಂದವರು ಯಾವುದೇ ಕಷ್ಟದಲ್ಲಿರುವುದಾದರೆ, ಯಾವುದೇ ಸಮಸ್ಯೆಯಲ್ಲಿರುವುದಾದರೆ ದೇವರೇ ಅವರಿಗೊಂದು ದೊಡ್ಡ ಜಯ ನೀನು ಕೊಡ್ತೀಯ, ಅದಕ್ಕೆ ನಿಮಗೆ ಸ್ತೋತ್ರ. ದೇವರೇ, ಪ್ರಾರ್ಥನೆ ಮಾಡುತ್ತಿದ್ದೇವೆ ಕರ್ತನೆ, ಅವರ ಯಾವುದೇ ಒಂದು ಬರಲಿಕ್ಕಿರುವ ಆಶೀರ್ವಾದ, ಯಾವುದೇ ಪೆಂಡಿಗಿರುವುದಾದರೆ ಅದು ಯೇಸುವಿನ ನಾಮದಲ್ಲಿ ಇವತ್ತು ಅದು ಪ್ರಕಟವಾಗಲಿ. ಅವರ ಜೀವಿತದಲ್ಲಿ ಅದು ಒದಗಿ ಬರಲಿ ಸ್ವಾಮಿ. ಅದು ಆರೋಗ್ಯವಾದರೆ ಯೇಸುವಿನ ನಾಮದಲ್ಲಿ ಬರುವುದಕ್ಕೆ ಸ್ತೋತ್ರ. ಅದು ಫೈನಾನ್ಸ್ ಆದರೆ ಅದು ಬರುವುದಕ್ಕೆ ಸ್ತೋತ್ರಪ್ಪ. ರೋಗವಾದರೆ ಇವತ್ತು ಸೌಖ್ಯ ಬರುವುದಕ್ಕೆ ಸ್ತೋತ್ರಪ್ಪ. ಇನ್ನು ಮುಂದೆ ನಿರ್ಭಯವಾಗಿ ಜೀವಿಸುವಂತೆ ಮಾಡುತ್ತಾರೆ. ಸೇರಿ ಬಂದು ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇವೆ. ದೇವರಿಗೆ ಎಲ್ಲರ ನಿವಾಸದಲ್ಲಿ ಒಪ್ಪಿಸಿದ್ದಾರೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುವಂತೆ ತಂದೆ. ಆಮೇಲೆ ಅಲ್ಲಿರುವುದಕ್ಕೆ ಅತ್ಯಾಶೀರ್ವಾದ ಕೊಡ್ತೀವಿ. ನಮ್ಮ ಕರಗಳಲ್ಲಿ ತೇಳುವ ಥ್ಯಾಂಕ್ ಯು ಜೀಸಸ್. We praise you, Master. Hallelujah. ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳಿಗೆ ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದ ನಂಬಿಗಸ್ತರೊಂದಿಗೂ ಇನ್ನೊಂದು ಕ್ರಿಸ್ತನ 2ನೇ ಬರುವ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯ ಕೊಟ್ಟ ದೇವರಿಗೆ 3 ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.